ನಾವು ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಿದ್ರೆ ಪ್ರಾರ್ಥನೆಯನ್ನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಉತ್ತರ ಸಿಗುತ್ತೆ ಅನ್ಸುತ್ತೆ. ಸೊ ಹಾಗಾಗಿ ಪ್ರಾರ್ಥನೆ ಅಂದ್ರೆ ಏನು, ಅದನ್ನ ನಾವು ಯಾಕೆ ಮಾಡಬೇಕು ಅಮ್ಮ? ನಾವು ಈ ಪ್ರಶ್ನೆನ ಫಸ್ಟ್ ಬರೆಸಿ ಉತ್ತರ ಕೊಡ್ತೀವಿ. ಮಕ್ಕಳ ಕ್ಯಾಂಪಲ್ಲಿ ವೈ ಯು ಹ್ಯಾವ್ ಟು ಪ್ರೇ. ಸ್ಕೂಲ್ಗೆ ಹೋದ ತಕ್ಷಣ ಪ್ರೇಯರ್ ಮಾಡ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ಹೇಳ್ತಾರೆ ಪ್ರೇ ಮಾಡು ಅಂತ ಹೇಳ್ತೀವಿ. ಆಮೇಲೆ ಅದನ್ನು ಅಭ್ಯಾಸ ಮಾಡಿಸ್ತೀವಿ ಮಕ್ಕಳಿಗೆ, ಮಾಡಲಿ ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ದೊಡ್ಡವ್ರನ್ನ ಕೇಳಿದಾಗ ನಾನು ಮಾಡ್ಕೊಂಡು ಬಂದಿದ್ದೀನಿ, ನಂಗೆ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಾನು ಮಾಡದೇ ಇದ್ರೆ ಆಗಲ್ಲ, ನಾನು ಮಾಡ್ತೀನಿ ಅಂತ ರೂಢಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಕೇಳ್ತೀನಿ ಕೆದಕ್ಬಿಟ್ಟು ಶಾಂತಿ ಸಿಗುತ್ತೆ ಎಷ್ಟೊತ್ತು, ಅಟ್ಲೀಸ್ಟ್ ಪ್ರೇ ಮಾಡಿದಷ್ಟು ಗಳಿಗೆ ಆದ್ರೂ ನೆಮ್ಮದಿಯಿಂದ ಇರ್ತೀವಿ, ನಿಮ್ಗೆ ಅಷ್ಟೇ ಸಾಕಾ ಅಥವಾ ಇಡೀ ದಿವಸ ಶಾಂತಿಯಿಂದ ಇರಬೇಕಾ? ಇಡೀ ದಿವಸ ಶಾಂತಿಯಿಂದ ಇರಬೇಕು, ಒಂದು ಸ್ವಲ್ಪ ಹೊತ್ತು ಸಿಗುತ್ತೆ, ಶಾಂತಿ ಕಳೆದೋದಾಗೆಲ್ಲ ಪ್ರೇ ಮಾಡ್ಕೋತೀವಿ, ಶಾಂತಿ ಸಿಗುತ್ತೆ, ಪ್ರೇ ಮಾಡ್ತೀವಿ, ಆವಾಗವಾಗ ಶಾಂತಿ ಸಿಗುತ್ತೆ. ಅಂದರೆ ನೀವು ಟೆಂಪ್ರರಿ ಹೊರಗಡೆ ಒಂದು ಪ್ರಾರ್ಥನೆ ಮಾಡಿ ಶಾಂತಿ ಸಿಗತ್ತೆ ಅಂತ ಮಾಡ್ತಾ ಇದ್ದೀರಾ. ನನಗನ್ಸುತ್ತೆ ಇದು ಭ್ರಮೆ ಅಂತ ಅನಿಸುತ್ತೆ. ನಿಜವಾದ ಶಾಂತಿ ಆಗಿದ್ದರೆ ಕಳೆದೋಗಲ್ಲ, ಅದು ಇಟ್ ರಿಮೈನ್ಸ್ ವಿತ್ ಯು ಆಲ್ವೇಸ್. ಅಂಥ ಶಾಂತಿ ಬೇಡವಾ ನಿಮಗೆ? ಬೇಕು. ಮತ್ತು ಪ್ರಾರ್ಥನೆ ಈ ರೀತಿ ಮಾಡಿದ್ರೆ ಸಿಗಲ್ವಲ್ಲ. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದಾಗ ಫಸ್ಟು ಒಂದು ನಮ್ಮ ಸೋಲ್ಗೆ ಒಂದು ಆಹಾರ ಅಂದ್ಕೊಳ್ಳಿ. ಯಾವಾಗ ನಮ್ಮ ಸೋಲ್ಗೆ ಒಂದು ಆಹಾರವನ್ನು ಹಾಕ್ತೀವಿ, ನಮಗೆ ಅದು ಸ್ಟ್ರೆಂತ್ ಕೊಡುತ್ತೆ. ನಮ್ಮಲ್ಲೇ ಇದೆ, ಅದು ಎಲ್ಲ ಇದೆ, ಆದರೆ ನಾವು ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಅಲ್ಲಿ ಇದೆ, ಮಾತ್ರೆಯಲ್ಲಿ ಇದೆ ಎಲ್ಲ. ಅದು ತೊಗೊಂಡ್ರೆ ತಾನೇ ಆ ಪೊಟೆನ್ಸಿ ಏನಿದೆ ಅದು ನಮಗೆ, ಅದ್ರ ಪೊಟೆನ್ಷಿಯಲ್ ವರ್ಕ್ ಆಗಬೇಕಾದ್ರೆ ಅದನ್ನು ತೊಗೋಬೇಕು, ಬಾಡಿ ಹೋಗಬೇಕು. ಮಾತ್ರೆ ಬಾಟ್ಲಲ್ಲಿ ಇಟ್ಟರೆ ಅದು ಅದರಲ್ಲಿ ಏನೇನು ಇದೆಯೋ ಅದೆಲ್ಲ ಯಾವುದು ನಮಗೆ ಸಿಗಲ್ಲ, ಅದು ಹೋಗಬೇಕು. ಅಂದರೆ ನಮ್ಮೊಳಗೆ ಇರೋದು ಬಿಚ್ಕೋಬೇಕು. ಬೀಜದಲ್ಲಿ ಇರುವಂತಹ ಶಕ್ತಿ ಹೊರಗೆ ಬರಬೇಕಾದ್ರೆ ಶಾಂತಿ ಅನ್ನೋ ಬೀಜ ನಮ್ಮ ಒಳಗಡೆನೇ ಇದೆ. ಸಹನೆ ಬೇಕಾ? ಅದೇ ಬೀಜನೇ. ಪ್ರೀತಿ ಬೇಕಾ? ಅದೇ ಬೀಜನೇ. ಆರೋಗ್ಯ ಬೇಕಾ? ಅದೇ ಬೀಜನೇ. ಒಂದೇ ಬೀಜ, ಒಂದೇ ಗುಣ, ದೈವ ಗುಣ. ಬೇಕಾದಷ್ಟು ವೆರೈಟಿ ಅದರಲ್ಲಿದೆ. ಅದರಲ್ಲಿ ಒಂದೇ ಬೀಜದಿಂದನೇ ಎಲೆಗಳು ಬರೋದು, ಬಳ್ಳಿ ಬರೋದು, ಹೂ ಬರೋದು, ಬೇರು ಬಿಡೋದು, ಒಂದೇ ಬೀಜನೇ. ಹೇಗೆ ಒಂದು ಮರದ ಎಲ್ಲ ಅವಯವಗಳು ಕೂಡ ಆ ಬೀಜದಲ್ಲಿದೆಯೋ, ಹಾಗೆ ನಮಗೆ ಏನೇನು ಒಳ್ಳೇದು ಬೇಕೋ ಎಲ್ಲ ಫಲನೂ ಒಂದು ಬೀಜದಲ್ಲಿದೆ ಒಳಗಡೆ. ಆ ಬೀಜನ ನಾವು ಇಟ್ ಶುಡ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸರ್ಟನ್ ಥಿಂಗ್ಸ್ ಟು ಸ್ಪ್ರೌಟ್. ಒಳಗಡೆ ಇರುವುದು ಒಂದು ಬೀಜ ಮೊಳಕೆ ಬರೋಕ್ಕೆ ನಾವು ಏನಾದರೂ ಹೊರಗಡೆಯಿಂದ ಹಾಕಬೇಕಲ್ವ, ಅದು ನೆಟ್ಟಬೇಕಲ್ವ, ಬೀಜನ ನೆಡಬೇಕಲ್ಲ. ಪ್ರಾರ್ಥನೆ ಅನ್ನೋದು ನಮ್ಮಲ್ಲಿ ಆಹಾರ ಹಾಕ್ದಂಗೆ, ಗೊಬ್ಬರ ಹಾಕ್ದಂಗೆ, ನೀರು ಹಾಕ್ದಂಗೆ ಬೀಜಕ್ಕೆ. ದಟ್ ಬೀಜ ಈಸ್ ನಥಿಂಗ್ ಬಟ್ ಯುವರ್ ಬಿಂದು, ದ ಸೆಂಟರ್ ವೇರ್ ಎವ್ರಿಥಿಂಗ್ ಈಸ್ ಇಂಬೈಬ್ಡ್ ಇನ್ ದಿ ಸೆಂಟರ್. ಅದು ಎಲ್ಲಿದೆ? ಅದು ಒಳಗಿದೆ. ಅದನ್ನು ಹಾಕಬೇಕಾದ್ರೆ ಫೀಲ್ ಬೇಕು, ಜೀವ ಕೊಡಬೇಕು, ಅದಕ್ಕೆ ಫೀಲ್ ಕೊಡಬೇಕು. ಅದಿದೆ ಅನ್ನೋದು ಫಸ್ಟ್ ನಂಬಬೇಕು. ಅಲ್ಲೆಲ್ಲೋ ಇದೆ ಶಾಂತಿ, ಇಲ್ಲ ದೇವಸ್ಥಾನದಲ್ಲ, ಇನ್ನೆಲ್ಲೋ ಇಲ್ಲ, ಈ ಪ್ರಾರ್ಥನೆಯಲ್ಲೂ ಇಲ್ಲ, ಒಳಗಡೆ ಇದೆ. ಹೇಗೆ ನಮಗೆ ದೇಹಕ್ಕೆ ಆಹಾರ ಇಲ್ಲದೇ ಇದ್ದರೆ ಬಾಡಿ ವೀಕ್ ಆಗುತ್ತೋ, 4 ದಿನ ಊಟ ಮಾಡದೇ ಇದ್ದರೆ ನಿಮಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಗ್ಲೂಕೋಸ್ ಕೊಡಿಸ್ಬೇಕು, ಶಕ್ತಿ ಹೊಟ್ಟೋಗುತ್ತೆ, ಸುಸ್ತಾಗುತ್ತೆ. ಕಾಯಿಲೆ ಬಂದಿದ್ದರೆ ನಿಮ್ಮನ್ನು ನೋಡೋಕ್ಕಾಗಲ್ಲ, ಅಷ್ಟು ಸುಸ್ತಾಗುತ್ತೆ. ಹೇಗೆ ಬಾಡಿಗೆ ಸುಸ್ತಾಗುತ್ತೆ? ಸರ್ಟನ್ ಥಿಂಗ್ಸ್ ಹೋಗಿಲ್ಲ, ಆಹಾರ ಹೋಗಿಲ್ಲ, ಸರಿಯಾದ ಆಹಾರ ಹೋಗಿಲ್ಲ ಸರಿಯಾದ ಟೈಮ್ಗೆ. ಸೇಮ್ ಅದೇ ಥರ ನಮ್ಮ ಆತ್ಮಕ್ಕೂ ಕೂಡ ಇಟ್ ಈಸ್ ಸ್ಟಾರ್ವಿಂಗ್. ಆ ಆತ್ಮಕ್ಕೆ ಸುಸ್ತಾಗಿದೆ. ಜನ್ಮ ತಗೊಂಡು ಅದಕ್ಕೇನು ಅಟೆನ್ಷನ್ನೇ ಕೊಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ಆತ್ಮ ಕೇಳ್ತಾ ಇದೆ ಕೊಡು ಅಂತ. ಅದಕ್ಕೆ ಆಹಾರ ಬೇಕು. ಇಟ್ಸ್ ಎ ಫುಡ್ ಫಾರ್ ದಿ ಸೋಲ್. ಪ್ರಾರ್ಥನೆ ಈಸ್ ಎ ಫುಡ್ ಫಾರ್ ದಿ ಸೋಲ್. ಬಾಡಿಗೆ ಹೇಗೆ ಅಟೆನ್ಷನ್ ಕೊಡ್ತೀರಾ, ಆತ್ಮಕ್ಕೆ ಅಟೆನ್ಷನ್ ಕೊಡೋದು ನಮ್ಮ ಧರ್ಮ. ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತಾದ್ರೂ
ಆ ಪ್ರಾರ್ಥನೆ ಮಾಡಿ ನಮ್ಮ ಆತ್ಮಕ್ಕೆ ತೃಪ್ತಿ ಕೊಟ್ಟು ಸಮಾಧಾನ ಕೊಟ್ಟು ಆತ್ಮಕ್ಕೆ ಒಂದು ಶಕ್ತಿಯನ್ನು ನಾವೇ ಫಸ್ಟು ಕೊಡಬೇಕು. ಕೊಡೋದು ಅಂದರೆ ಏನು? ಕನೆಕ್ಟ್ ಮಾಡಬೇಕಷ್ಟೇ. ಇದರಲ್ಲೆಲ್ಲ ಇದೆ. ಕನೆಕ್ಟ್ ಮಾಡಿದ ತಕ್ಷಣ ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಟಿ ವಿನಲ್ಲೆಲ್ಲ ಸೆಟ್ ಆಗಿದೆ, ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆದ ತಕ್ಷಣ ಎಲ್ಲ ಚಾನಲ್ಲು ಓಪನ್ ಆಗುತ್ತೆ. ನಾವು ಕನೆಕ್ಟ್ ಮಾಡಬೇಕು. ಒಂದು ಇನ್ಸ್ಟ್ರೂಮೆಂಟ್ ಇದು, ಆತ್ಮಕ್ಕೆ ಜೊತೆಗೆ ಒಂದು ಸಂಪರ್ಕ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಲಿಟಲ್ ಟೈಮ್ ಆ್ಯಂಡ್ ಸ್ಪೇಸ್. ಸಿಟ್ ಫಾರ್ ಎ ವೈಲ್, ಕನೆಕ್ಟ್ ವಿತ್ ಯುವರ್ ಸೆಲ್ಫ್. ಅದಕ್ಕೆ ಉಪಯೋಗ ಆಗುವಂಥದ್ದು, ವೈಬ್ರೇಷನ್ ಉಂಟು ಮಾಡುವಂಥದ್ದು, ಅದರ ಗುಣಗಳನ್ನೇ ಅದಕ್ಕೆ ಹೊಗಳಿ. ನಾವು ಮಕ್ಕಳಿಗೆ ಎಬ್ಬಿಸ್ಬೇಕಾದ್ರೆ ಚಿನ್ನ, ರನ್ನ, ಕೂಸು, ನನ್ನ ಬಂಗಾರ ಅಂತ ಹೇಳಿ ಎಬ್ಸಲ್ವಾ? ಅದ್ರ ಗುಣಗಳು, ಆತ್ಮದ ಗುಣಗಳೇನು? ಸಹಸ್ರನಾಮಗಳಿದೆಯಲ್ಲ ಎಲ್ಲನೂ. ನಿನ್ನ ದಯಾಮಯ, ಕರುಣಾಮಯ, ಅದೆಲ್ಲ ಪ್ರಾರ್ಥನೆಯಲ್ಲಿ ಬರುತ್ತೆ. ನೀನು ಇಷ್ಟೊಂದು ಶಕ್ತಿ ಇದೆ, ನಿನ್ನ ಮಹಿಮೆಗಳಿದು, ನೀನು ಇಂಥವ್ರಿಗೆಲ್ಲ ಇದೆಲ್ಲ ಕೊಟ್ಟೆ, ಇಂಥವ್ರನ್ನ ನೀನು ದುಷ್ಟಶಕ್ತಿಗಳನ್ನು ನಾಶ ಮಾಡಿದೆ, ಅದು ಕೊಡು ಇದು ಕೊಡು. ಪ್ರಾರ್ಥನೆಯಲ್ಲಿ ಸ್ತುತಿ ಮಾಡ್ತೀವಲ್ಲ, ಹಾಗೆ ಸ್ತುತಿ ಮಾಡಿ ಒಳಗಡೆ ಆ ಪರಮಾತ್ಮನ ಎಬ್ಸೋ ಹಾಗೆ ಒಂದು 4 ಶ್ಲೋಕ ಹೇಳಿ ಒಳಗಡೆಯಿಂದ ಎಬ್ಬಿಸ್ಬೇಕು. ಜಾಗೋ ಜಾಗೋ ಮಾ, ಏಳು ನೀನು ಅಂತ ಆ ಒಳಗಡೆ ಇರೋ ಶಕ್ತಿನ ಎಬ್ಬಿಸ್ಬೇಕು. ಪ್ರಾರ್ಥನೆ ಈಸ್ ಎ ಫುಡ್ ಫಾರ್ ದಿ ಸೋಲ್. ದ ಸೆಕೆಂಡ್ ಒನ್, ಪ್ರಾರ್ಥನೆ ಈಸ್ ಎ ಇನ್ನರ್ ಕನೆಕ್ಷನ್. ಅದು ಆಗಬೇಕಾದ್ರೆ ಕೂಡ ಮುಂಚೆ ಒಂದು ಸ್ವಲ್ಪನಾದರೂ ನಿಮಗೆ ಜ್ಞಾನ ಬೇಕು, ಪರಿಚಯ ಮಾಡಿಕೊಡ್ಬೇಕು. ಪರಿಚಯ ಆಗಬೇಕು ನಿಮಗೆ. ಎಲ್ಲಿದೆ ಅದು? ಅಲ್ಲಿದೆಯಾ, ಇಲ್ಲಿದೆಯಾ? ಅದನ್ನು ತೋರಿಸೋನು ಗುರು. ಅದಕ್ಕೆ ಗುರು ಹೇಳ್ತಾರೆ, ದಿಕ್ಕು ತೋರಿಸೋನು ಗುರು, ದಾರಿ ತೋರಿಸೋನು ಗುರು, ಆಮೇಲೆ ಗುರಿ ತೋರಿಸೋನು ಗುರು ಅಂತ. ಗುರು ಯಾಕೆಂದರೆ ಅದು ಬೆಳಕು, ಗು ಅಂದರೆ ಅಂಧಕಾರ ಅಂತ, ರು ಅಂದರೆ ನಾಶ ಮಾಡೋನು ಅಂತ. ಅಂಧಕಾರ ನಾಶ ಮಾಡೋನು ಅಂದರೆ ನಿನಗೆ ಕಾಣದೇ ಇದ್ದಾಗ ಬೆಳಕು ಕೊಟ್ಟು ತೋರಿಸೋನು. ನೋಡು, ಈ ದಿಕ್ಕಲ್ಲಿ ನೋಡು, ನೀನು ಅಲ್ಲಿಲ್ಲ, ಪ್ರಾರ್ಥನೆ ಇಲ್ಲಾಗಬೇಕು. ಅಲ್ಲಿಲ್ಲ ಶಾಂತಿ, ಇಲ್ಲೇ ಇದೆ ಶಾಂತಿ. ಹೊರಮುಖವಾಗಿ ಮಾಡಬೇಡ, ಒಳಮುಖವಾಗಿ ಮಾಡು. ಹೊರಗಡೆ ಇದನ್ನು ಬಳಸ್ಕೋ ಒಳಗಡೆ ಹೋಗೋದಕ್ಕೆ. ಹೊರಗಡೆಯಿಂದ ಏನು ಬೇಕಾದರೂ ಬಳಸ್ಕೋ, ಏನು ಬೇಕಾದ್ರೂ ಕರ್ಮ ಮಾಡು, ಆದರೆ ಒಳಗಡೆ ಹೋಗೋಕ್ಕೆ ಮಾಡು ಅಂತ ಯಾರು ಸಜೆಸ್ಟ್ ಮಾಡ್ತಾರೆ ಆವಾಗ ಅವ್ರ ಜೀವನವನ್ನು ಪ್ರಾರ್ಥನೆಯನ್ನಾಗಿ ಮಾಡ್ತಾನೆ ಗುರು. ಏನೇ ಕೆಲಸ ಮಾಡಿದ್ರು ಇದು ನನ್ನ ಪ್ಯೂರಿಫಿಕೇಷನ್ಗೆ, ನನ್ನ ಮನಸ್ಸನ್ನು ಒಳಮುಖವಾಗಿ ತಿರುಗಿಸೋಕ್ಕೆ, ನನ್ನ ಮನಸ್ಸನ್ನು ಹಗುರ ಮಾಡೋಕ್ಕೆ, ಒಳಗಡೆ ಹೋಗೋಕ್ಕೆ ಅಂತ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಹಾಗೆ ನಾವು ನಮ್ಮ ಮನಸ್ಸನ್ನು ಒಳಗಡೆ ತಿರುಗಿಸೋದಕ್ಕೆ ಪ್ರಾರ್ಥನೆ ಬೇಕೇ ಬೇಕು. ಆದರೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಅಂದರೆ ಏನನ್ಸುತ್ತೆ, ನಾವು ಸುಮ್ಮನೆ ಅಭ್ಯಾಸದ ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ನಮಗೆ ಗೊತ್ತಾಗಬೇಕಾದ್ರೆ ನಿಜವಾದ ಗುರು ನಮಗೆ ಎಬ್ಬಿಸ್ಬೇಕು. ನೋಡು, ನೀನು ಪ್ರಾರ್ಥನೆ ಮಾಡ್ತಾ ಇರೋದು ಯಾವುದಕ್ಕೂ ಅಲ್ಲ. ಪ್ರಾರ್ಥನೆ ಬೇಕು, ಪ್ರಾರ್ಥನೆ ಅವಶ್ಯಕತೆ ಇದೆ. ಫುಡ್ ಥರ ಅದು. ಫುಡ್ ಬೇಕೇ ಬೇಕಲ್ವಾ? ಇಟ್ ಈಸ್ ಎ ಫುಡ್ ಫಾರ್ ದಿ ಸೋಲ್. ಯು ಹ್ಯಾವ್ ಟು ಫೀಡ್ ರೈಟ್ ಫುಡ್, ರೈಟ್ ಟೈಮ್, ರೈಟ್ ಫುಡ್. ಆ ಫುಡ್ ಕೊಟ್ಟ ತಕ್ಷಣ ಒಳಗಡೆ ಆ ಚೈತನ್ಯ ಬರುತ್ತಲ್ಲ, ಮೊಳಕೆ ಬಂದ ಹಾಗೆ ಬೀಜಕ್ಕೆ ಆ ನೀರು ಬಿದ್ದ ತಕ್ಷಣ ಎಲ್ಲ ಮೊಳಕೆಗಳು ಚಿಗುರು ಒಡೆದ ಹಾಗೆ ಒಳಗಡೆಯಿಂದ ಎಲ್ಲನೂ ನಿಮಗೆ ಅದ್ರ ಗುಣಗಳೆಲ್ಲ ಬರೋಕ್ಕೆ ಶುರು ಆಗುತ್ತೆ. ದೈವಿಕ ಗುಣಗಳೆಲ್ಲ ಯಾವಾಗಲೂ ಸತ್ವಭರಿತವಾಗಿ ನಿಮ್ಮಲ್ಲಿ ಬಂದಾಗ ಆಟೋಮ್ಯಾಟಿಕ್ಕಾಗಿ ಕತ್ಲು ಹೋಗುತ್ತೆ, ಆಟೋಮ್ಯಾಟಿಕ್ಕಾಗಿ ತಮಸ್ಸು ಹೊಟ್ಟೋಗುತ್ತೆ, ರಜಸ್ಸು ಹೊಟ್ಟೋಗುತ್ತೆ. ಇದೀಸ್ ಆರ್ ಆಲ್ ದಿ ಕಾನ್ಸಿಕ್ವೆನ್ಸ್. ಶಾಂತಿ, ಸಮಾಧಾನ, ಖುಷಿ, ಆರೋಗ್ಯ ಈಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಪ್ರೇಯರ್, ನಾಟ್ ಯುವರ್ ಆಬ್ಜೆಕ್ಟ್ ಆಫ್ ಪ್ರೇಯರ್. ಅಮ್ಮ, ನಾವು ಮಾತಾಡ್ತಿರ್ಬೇಕಾದ್ರೆ ಬಹಳ ಜನ ಹೇಳ್ತಾರೆ ದೃಷ್ಟಿ ಆಗುತ್ತೆ, ಹುಷಾರು. ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಅಥವಾ ಏನಾದ್ರು ಹೊಸದಾಗಿ ವಸ್ತುಗಳನ್ನ ತಗೊಂಡ್ರೆ ಅಥವಾ ಏನಾದ್ರು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ದೃಷ್ಟಿ ಆಗುತ್ತಪ್ಪ, ಹುಷಾರು ಅಂತ ಅಂತಿರ್ತಾರೆ. ಈ ದೃಷ್ಟಿ ದೋಷವನ್ನ ತೆಗೆಯೋದು ಅಂದ್ರೆ ಏನು ಅಮ್ಮ? ಇದು ನಿಜವಾಗ್ಲೂ ಆಗುತ್ತಾ? ಪ್ರಶ್ನೆನಲ್ಲೇ ಉತ್ತರನೂ ಇದೆ. ದೃಷ್ಟಿ ಆಗತ್ತಾ ಅಂತ ಹೇಳಿದ್ರೆ ದೃಷ್ಟಿ ದೋಷ ತೆಗೆಯೋದು ಆಗತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಗೊತ್ತಿರೋದ್ರಿಂದ, ದೋಷ ತೆಗೆಯೋದು ಹೇಗೆ ಅಂತ ಬಂದಿರೋದ್ರಿಂದ ನೀವು ನಂಬ್ತೀರಾ ಇದನ್ನು ಅಂತ? ಹೌದು, ಆಗತ್ತೆ, ದೃಷ್ಟಿ ಆಗತ್ತೆ. ಇದು ಯಾವ ರೀತಿ ಅಂತ ತಿಳ್ಕೊಬೇಕು. ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಂತ ಹೇಳೋದಲ್ಲ, ಹಾಗೂ ಸೈಂಟಿಫಿಕಲಿ ಆಗತ್ತೆ. ಹೇಗೆ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮಕ್ಕಳು, ಎಳೀ ಮಕ್ಕಳು, ಅವ್ರನ್ನ ಕಣ್ಣನ್ನು ಯಾವತ್ತಾದರೂ ನೀವು ಗಮನಿಸಿಲ್ಲದೆ ಇದ್ದರೆ ಗಮನಿಸಿ. ಅವ್ರ ಕಣ್ಣು ತೆಗೆದಿದ್ದರೆ ಅದರಲ್ಲಿ ನೋಡಿದಾಗ ಲ್ಯೂಮಿನಸ್ ಆಗಿರುತ್ತೆ, ಅಂದರೆ ಕ್ಲಿಯರ್ ಆಗಿ, ಯಾವ ಒಂದು ಬರ್ಡನ್ನೇ ಇಲ್ಲ. ಇಂಥದ್ದು ನೋಡಬೇಕು ಅಂತ ಯಾವುದು ಇಲ್ಲವೇ ಇಲ್ಲ. ಅದಕ್ಕೆ ಮೈಂಡ್ಗಿಂತ ಡಿಟ್ಯಾಚ್ ಆಗಿರೋ ಕಣ್ಣು.
ಸುಮ್ಮನೆ ನೋಡ್ತಾ ಇರ್ತೇಳಿ ಈ ಮಕ್ಕಳು. ಅದಕ್ಕೆ ಇಂಥದೇ ನೋಡಬೇಕು, ಇದು ಕೆಂಪಿದೆ, ಇದು ಹಸಿರಿದೆ, ಚೆನ್ನಾಗಿಲ್ಲ, ಯಾವ ಡಿಸ್ಟಿಂಕ್ಷನ್ನು, ಯಾವ ರೀತಿ ಭೇದಗಳು ಇಲ್ಲ, ಆಮೇಲೆ ಕಾನ್ಫ್ಲಿಕ್ಟ್ ಇಲ್ಲ, ಮೈಂಡೇ ಇಲ್ಲ ಅಲ್ಲಿ, ನೋ ಮೈಂಡ್, ಜಸ್ಟ್ ನೋಡ್ತಾ ಇರುತ್ತೆ. ಹಾಗೆ ಅಂತ ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿಮಾಂದ್ಯರು ಹಾಗೆ ನೋಡ್ತಾರೆ, ಆದರೆ ಆ ಥರ ಅಲ್ಲ. ಆ ಕಣ್ಣಿನಲ್ಲಿ ಒಂದು ಬೆಳಕಿರುತ್ತೆ, ಸಹಜವಾದ ಬೆಳಕು. ಯಾಕೆ ಅಂದರೆ ಕಣ್ಣು ದರ್ಶನ ಕೊಡುವಂಥದ್ದು. ಕಣ್ಣು ಬಹಳ ಸೂಕ್ಷ್ಮವಾದದ್ದು. ಅದು ಆಕಾರ ತೆಗೆದುಕೊಳ್ಳೋದೆಲ್ಲ ಫೈರ್ ಎಲಿಮೆಂಟ್. ಫೈರ್ ಎಲಿಮೆಂಟ್ ನಮ್ಮಲ್ಲಿ ಪಂಚಭೂತದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾವು ಸೆನ್ಸ್ ಆಫ್ ಸೈಟ್ ಬಂದಿದೆ, ನಾವು ನೋಡ್ತಾ ಇದ್ದೀವಿ. ಅಲ್ಲೇ ವಾಟರ್ನಲ್ಲಿ ಇಲ್ಲದೆ ಇರೋದು, ಅರ್ಥಲ್ಲಿ ಇಲ್ಲದೆ ಇರೋ, ಈ ಎಲಿಮೆಂಟಲ್ಲಿ ಇಲ್ಲದೆ ಇರೋದು ಒಂದು ಕ್ವಾಲಿಟಿ ಫೈರ್ಗಿದೆ. ಏನಂದರೆ ಫಾರ್ಮ್ಸ್ ತೊಗೊಳೋದಿದೆ. ಅಲ್ಲಿಂದನೇ ನಿಮಗೆ ಸ್ಕ್ವೇರು, ಸರ್ಕಲ್ಲು, ಟ್ರಯಾಂಗಲ್ಲು, ಬಣ್ಣಗಳು ಎಲ್ಲ ಬಂದಿರೋದು ಫೈರ್ ಎಲಿಮೆಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ಅತಿ ಸೂಕ್ಷ್ಮ ಅದು. ಇದರಲ್ಲಿ ಒಂದು ಸಂಭಾಷಣೆ ಇವಾಗ ಹೇಳ್ತಾ ಇದ್ದೆ ನಾನು, ಕೃಷ್ಣ ಅರ್ಜುನನ ಸಂಭಾಷಣೆಯಲ್ಲಿ ಕೃಷ್ಣ ಯಾವ ರೀತಿ ದಾರ್ಶನಿಕರು ಬಣ್ಣಗಳನ್ನು ಕಂಡುಹಿಡಿದ್ರು, ಯಾವ ರೀತಿ ನಾನು ದರ್ಶನ ಕೊಟ್ಟೆ, ಬಣ್ಣದಲ್ಲಿ ದರ್ಶನ ಕೊಟ್ಟೆ, ಆಕಾರದಲ್ಲಿ ದರ್ಶನ ಕೊಟ್ಟೆ ಅಂತ, ಮ್ಯಾನಿಫೆಸ್ಟ್ ಆಗುವಾಗ ಪಂಚಮಹಾಭೂತದಲ್ಲಿ ಯಾವ ರೀತಿ ಕಾಣಿಸ್ಕೊಂಡೆ ಅಂತ ಕೃಷ್ಣ ಭಾಳ ಚೆನ್ನಾಗಿ ಅರ್ಜುನನಿಗೆ ಡೌಟೇ ಬರದಿರೋ ಹಾಗೆ ವಿವರಣೆ ಮಾಡಿದ್ದಾರೆ. ಅದು ಅಣುಗೀತೆಯಲ್ಲಿ ತುಂಬ ಚೆನ್ನಾಗಿದೆ. ಅದನ್ನು ಓದ್ತಾ ಇದ್ದರೆ ಅಂದ್ಕೊಂಡೆ ನಾನು, ಕಣ್ಣು ಅನ್ನೋದು ಎಷ್ಟು ಮುಖ್ಯ. ಆ ಕಣ್ಣು ಒಳಗಿಂದ ನಾವು ನೋಡುವಾಗ ಇವಾಗೆಲ್ಲ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ಯಾರಿದ್ದಾರೆ ಅವ್ರನ್ನೂ ಹುಡ್ಕೊಂಡು ಹೋಗುತ್ತೆ ಕಣ್ಣು. ನಮ್ಮ ಮನಸ್ಸಿನಲ್ಲಿರೋದು ಕಣ್ಣು ಹೇಳುತ್ತೆ, ಆ ಭಾವನೆಗಳು ಗೊತ್ತಾಗತ್ತೆ ಈ ಥರ. ಆದರೆ ದೇವರ ದರ್ಶನ ಮಾಡೋದು ನೋಡೋದಲ್ಲ, ನೋಟನೇ ಬೇರೆ, ದರ್ಶನನೇ ಬೇರೆ. ದರ್ಶನ ನಾವು ಒಳಗಿನ ಕಣ್ಣಿಂದ ನೋಡ್ತೀವಿ, ಕಣ್ಣಿಗೆ ಮಾತ್ರ ಒಳಗಿನ ಕಣ್ಣು ಅಂತ ಹೇಳ್ತೀವಿ, ಮೂರನೇ ಕಣ್ಣು ಅಂತ ಹೇಳ್ತೀವಿ. ಇಲ್ಲಿ ಅರಿವು ಅನ್ನೋದನ್ನು ನಾವು ಬಳಸ್ತೀವಿ. ಈ ಕಣ್ಣು ಅಂತ ಬಂದಾಗೆಲ್ಲ ಅರಿವು ಅಂದರೆ ನಮ್ಮಲ್ಲಿ ಅಗ್ನಿ ತತ್ವ ಪ್ರಜ್ವಲಿಸಿ ಅದರಿಂದ ಉಂಟಾದ ಸೂರ್ಯನ ಕಿರಣಗಳು ನಮ್ಮಲ್ಲಿ ಸೇರಿಕೊಂಡು ಅದು ಚಂದ್ರ ರಿಫ್ಲೆಕ್ಟ್ ಆಗಿ ಆ ಚಂದ್ರನಿಂದ ಉಂಟಾದ ಕಾಮನ ಬಿಲ್ಲು ಆ ಮಕ್ಕಳ ಕಣ್ಣಲ್ಲಿ ಕಾಣುತ್ತೆ ಅಂತ. ಇದು ತುಂಬ ತುಂಬ ಒಳ್ಳೆಯ ಎಕ್ಸ್ಪ್ಲನೇಷನ್ನು ಲಲಿತಾ ಸಹಸ್ರನಾಮದಲ್ಲೂ ಇದೆ. ದೇವಿ ಕಣ್ಣು ಎಕ್ಸ್ಪ್ಲೈನ್ ಮಾಡುವಾಗ ಏನಿದೆ, ಅದು ಆತ್ಮವಿದ್ಯೆನಲ್ಲಿ ಶಿವ ಅಂತ ಹೇಳಿದಾಗ, ಶಿವ ಇಲ್ಲಿದ್ದರೆ ಶ್ರೀಚಕ್ರದಲ್ಲಿ ಅಂದರೆ ಹೃದಯದಲ್ಲಿ ದೇವಿ ಇದ್ದರೆ ಅವಳು ದಯಾ ಸ್ವರೂಪ. ಇವನು ನಮ್ಮಲ್ಲಿರುವ ಮಹಿಮೆಗಳನ್ನು ಹೇಳುವಂತಹ ಒಂದು ಇಂಟೆನ್ಷನ್ ಸ್ವರೂಪ ಶಿವ. ಇದಿಷ್ಟು ಕಣ್ಣಲ್ಲೇ ಕಾಣುತ್ತೆ ಮಕ್ಕಳಿಗೆ. ನೋಡಿ, ನೀವು ಹೇಳ್ತೀವಿ ಮಹಾ ಕೈಲಾಸ ನಿಲಯ, ಇದು ಕೈಲಾಸ ಆದರೆ, ಮಹಾ ಕೈಲಾಸ ಆದರೆ ಮೃಣಾಲ ಮೃದು ದೋರ್ಲತ, ತಾವರೆ ಎಲೆ, ಮೃಣಾಲ ಮೃದುವಾಗಿರುವಂಥ ತಾವರೆ ಹೂವು ಹೇಗೆ ಈ ನೀರಿಗೆ ಅಂಟ್ಕೊಳ್ಳದೆ ಇದೆಯೋ ಆ ಥರ ನಮ್ಮ ಹೃದಯಕ್ಕೂ ಬ್ರೈನ್ಗೂ ಅಂದರೆ ಲೈಕ್ ಕೈಲಾಸಕ್ಕೂ ವೈಕುಂಠಕ್ಕೂ ಎರಡಕ್ಕೂ ಅಂಟ್ಕೊಳ್ಳದೆ ಆ ತಾಯಿಯ ಬಾಹುಗಳಿದೆ, ಲತೆಯಂತೆ ಅವಳ ಬಾಹುಗಳಿದೆ. ಮಹನೀಯ, ಅವನ ಮಹಿಮೆ ಗುಣಗಳು ಅಂದರೆ ಇಂಟೆನ್ಷನ್, ಶಿವನ ಆಲೋಚನೆಗಳು, ದಯಾಮೂರ್ತಿ, ಹೃದಯದ ಭಾವನೆಗಳು ಎರಡೂ ಕೂಡ ಸೇರಿಸೋಳವಳು. ಆ ಎರಡೂ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳದೆ ಸೇರಿದೆ. ದಯಾಮೂರ್ತಿ, ಮಹಾ ಸೌಭಾಗ್ಯಶಾಲಿನಿ. ಆತ್ಮವಿದ್ಯೆ ಇದು ಶಿವನ ಓಂ ನಮಃ ಶಿವಾಯ. ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ, ಕಾಮ ಸೇವಿತ. ಶ್ರೀವಿದ್ಯಾ ಇದು ಹಾ ಮತ್ತು ರಾ, ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ. ಅದು ಎರಡೂ ಸೇರಿದಾಗ ಈ ಕಾಮ ಸೇವಿತ, ಕಾಮ ಅದನ್ನು ಮನ್ಮಥ ಸೇವಿಸಿದಂತೆ ಸೇವೆ ಮಾಡಿದ, ಶ್ರೀಚಕ್ರ ಉಪಾಸನೆ ಮಾಡಿ ಅವನು ಕೊಟ್ಟಂಥ ಅವನ ಶಕ್ತಿನೇ ಈಕಾರ, ಹ್ರೀಂ ಬಂತು ಅಲ್ಲಿ. ಆವಾಗ ಬರುತ್ತೆ ಕೋಟಿ ಸೇವಿತ, ಷೋಡಶ. ಆವಾಗ ಅದನ್ನು ಪೂರ್ತಿ ಹೇಳೋಣ, ಆವಾಗ ನಿಮಗೆ ಅದು ಅರ್ಥ ಆಗುತ್ತೆ ಯಾವ ರೀತಿ ಆ ಕಣ್ಣಲ್ಲಿ ಶಕ್ತಿ ಇದೆ ದೇವಿ ಕಣ್ಣಲ್ಲಿ ಅಂತ. ಹಾಗೆ ಮಗುವಿನ ಕಣ್ಣಲ್ಲಿ ಶಕ್ತಿ ಇದೆ. ಒಂದು ಸತಿ ಅದನ್ನು ಹೇಳ್ತೀನಿ, ನಿಮಗೆ ಜ್ಞಾಪಕ ಬರುತ್ತೆ ನೋಡಿ. ಮಹಾ ಕೈಲಾಸ ನಿಲಯ, ಮೃಣಾಲ ಮೃದು ದೋರ್ಲತ, ಮಹನೀಯ ದಯಾಮೂರ್ತಿ, ಮಹಾ ಸಾಮ್ರಾಜ್ಯಶಾಲಿನಿ. ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ, ಕಾಮಸೇವಿತ, ಶ್ರೀ ಷೋಡಶಾಕ್ಷರಿ ವಿದ್ಯಾ, ತ್ರಿಕೂಟ, ಕಾಮಕೋಟಿಕ. ಒಂದೊಂದು ಟ್ರಯಾಂಗಲ್ಲು ಕೂಡ ಕೋಟಿ ಟ್ರಯಾಂಗಲ್ ಸೇರಿದ್ರೆ ಹೇಗಿರುತ್ತೆ ಆ ಥರ ದೊಡ್ಡ ವಿಶಾಲವಾದ ವಿಶ್ವವನ್ನು ಆ ಕಣ್ಣು ನೋಡ್ತಾ ಇರುತ್ತೆ.
ಅದು ಎಷ್ಟು ಕುತೂಹಲ ಒಳಗಡೆ ಅದು ಇರುತ್ತೆ ಅಂದರೆ ಆ ದೇವರ ಸ್ವರೂಪ ಅದು ಎಲ್ಲವನ್ನೂ ನೋಡ್ತಾ ಇರುತ್ತೆ. ಏನು ಕಣ್ಣು ಕಾಣಿಸಿದ್ರು ನೋಡ್ತಾ ಇರುತ್ತೆ. ಕೋಟಿ ಸೇವಿತ ಶರಸ್ಥಿತ, ಇಲ್ಲಿ ಎಲ್ಲಿ ಶರಸ್ಥಿತ ಚಂದ್ರನಿಭಾ ಫಾಲಸ್ಥಿ ಇಂದ್ರಧನುಪ್ರಭ, ಇಂದ್ರಧನುಸ್ಸು ಇಲ್ಲಿ ಕಾಣಿಸ್ತಾ ಇದೆ. ಹೃದಯಸ್ಥ ರವಿ ಪ್ರಖ್ಯಾ ತ್ರಿಕೋಣಾಂತರ ದೀಪಿಕಾ, ಅದೆಲ್ಲ ಜ್ಞಾಪಕ ಬರ್ತಾ ಇದೆ. ಯಾಕೆ ಅಂದರೆ ನಮ್ಮ ಕಣ್ಣಲ್ಲಿ ಆ ಕಾನ್ಷಿಯಸ್ನೆಸ್ ಅನ್ನೋದು ಅಷ್ಟು ಪ್ಯೂರ್ ಆಗಿರುತ್ತೆ, ಪ್ಯೂರ್ ಕಾನ್ಷಿಯಸ್ನೆಸ್. ನಾವು ಯಾವಾಗ ಮೆಡಿಟೇಟ್ ಮಾಡ್ತೀವಿ, ಕಣ್ಣು ತೆಗಿತೀವಿ, ಸೇಮ್ ಅದೇ ಫೀಲಿಂಗ್, ಅದೇ ಥರನೇ. ಯಾವುದೂ ಹೊರಗಡೆ ಇರೋ ಪಂಚಭೂತದಲ್ಲಿ ಯಾವುದೂ ಕಾಣಲ್ಲ, ಬರೀ ಬೆಳಕೆ ಕಾಣ್ತಾ ಇದೆ, ಬರೀ ಫೈರ್ ಕಾಣ್ತಾ ಇದೆ, ಬರೀ ಬೆಳಕೆ, ಕಿಡಿಗಳು, ಎಲ್ಲ ಕಿರಣಗಳು, ಎಲ್ಲ ಕಡೆ ಸೂರ್ಯನ ಪ್ರಭೆ, ಎಲ್ಲ ಕಡೆನೂ ಕಾಮನ ಬಿಲ್ಲು ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಕಾಣ್ತಾ ಇದೆ, ಬರೀ ಬೆಳಕು ಅಷ್ಟೇ. ಎವ್ರಿವೇರ್ ದೆರ್ ಇಸ್ ಲೈಟ್. ಆ ಥರ ಕಾಣ್ತಾ ಇದೆ. ಆ ದೃಷ್ಟಿ ಆ ಥರ ನೋಡೋದಕ್ಕೆ ಮನುಷ್ಯನಿಗೆ ಮಾತ್ರ ಅರ್ಹತೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಆ ಥರ ಕಾಮನ್ ಬಿಲ್ ನೋಡುವಂಥದ್ದು ಅದು ವಿಶ್ವರೂಪದಲ್ಲಿ ಮೊದಲು ಕಾಣಿಸ್ಬೇಕಾದ್ರೆ ಅವನಿಗೆ ಒಂದೊಂದೂ ದೀಪ ಹತ್ಕೊಳ್ತು. ಆಮೇಲೆ ಅದು ಹಾಗೆಯೇ ಬೆಳಗಿ ಸೂರ್ಯನ ಪ್ರಭೆಯಾಗಿ ಬೆಳದಿಂಗಳು ಕಾಣಿಸ್ತು. ಆಮೇಲೆ ಅದು ಕೂಲಾಯಿತು. ಆಮೇಲೆ ಚಂದ್ರ ಕಾಣಿಸ್ತು, ಚಂದ್ರನ ಒಂದು ಬೆಳದಿಂಗಳು ಬಂತು. ಅಲ್ಲಿಂದ ಅವನಿಗೆ ಕಾಮನ್ ಬಿಲ್ ಕಾಣಿಸ್ತು, ಪ್ರಭಾವಳಿ ಬಂತು. ಆಮೇಲೆ ಕೃಷ್ಣನ ಕಣ್ಣು ಕಾಣಿಸ್ತು ಅರ್ಜುನನಿಗೆ ವಿಶ್ವರೂಪವನ್ನು ನೋಡಿದಾಗ. ಆ ದೃಷ್ಟಿ ಎಲ್ಲರಿಗೂ ಇದೆ, ನಮಗೆಲ್ಲರಿಗೂ ಇದೆ. ಅದು ಧ್ಯಾನ ಮಾಡಿದಾಗ ಓಪನ್ ಆಗುತ್ತಲ್ಲ, ಆ ದೃಷ್ಟಿ ಎಂಥ ದೃಷ್ಟಿಗಳಲ್ಲೂ ಕೂಡ ಹೊಡೆದಾಕ್ಬಿಡುತ್ತೆ. ಆದರೆ ಆ ಕಾಲ ಬಹಳ ಮುಖ್ಯ, ಆ ಕಾಲ ಬಹಳ ಬಹಳ ಮುಖ್ಯ. ದಟ್ ಮೊಮೆಂಟ್ ಯು ಸಿ ಇಫ್ ದೆರ್ ಈಸ್ ಸಮಥಿಂಗ್, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ನೋಡಿದ್ರೆ ಅವರು ಇವರು ಅಂತಲ್ಲ, ಎಲ್ಲರ ದೃಷ್ಟಿನೂ ಕೆಟ್ಟ ದೃಷ್ಟಿನೇ. ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿ ಎರಡೇ ಇರೋದು. ಕೆಟ್ಟವ್ರಿಗೆ ಮಾತ್ರ ಕೆಟ್ಟ ದೃಷ್ಟಿ, ಇವ್ರು ಕೆಟ್ಟವರು ಒಳ್ಳೆಯವರು ಅಂತ ಹಾಗಿಲ್ವೇ ಇಲ್ಲ. ನೀವು ನೋಡ್ಕೋಬೇಕು, ಬೇರೆಯವ್ರ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ ಅನ್ನೋಕ್ಕಿಂತ ನನ್ನ ದೃಷ್ಟಿ ಕರೆಕ್ಟಾಗಿದೆಯಾ, ನಾನು ನೋಡ್ತಾ ಇರೋ ದೃಷ್ಟಿ ಚೆನ್ನಾಗಿದೆಯಾ, ಕ್ಲಿಯರ್ ಆಗಿದೆಯಾ, ಪ್ಯೂರ್ ಆಗಿದೆಯಾ, ನಾನು ನೋಡ್ತೀನ. ಏನೋ ನಿಮ್ಮ ಮೈಂಡ್ ಸರಿ ಇರಲಿಲ್ಲ, ನೋಡಬೇಡಿ, ಕಣ್ಣು ಮುಚ್ಕೊಂಡು ಆಮೇಲೆ ಕಣ್ಣು ತೆಗೆದು ರೆಡಿಯಾಗಿ ಆಮೇಲೆ ನೋಡಿ ಅವರಲ್ಲಿ. ಆಗ ನಿಮ್ಮಲ್ಲಿ ದೋಷ ಇರಲ್ಲ. ಅವರಲ್ಲಿ ದೋಷ ಇದ್ದರೂ ಕೂಡ ಅದನ್ನು ಶುದ್ಧಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿರೋದ್ರಿಂದ ದೃಷ್ಟಿನ ನಂಬಿದ್ರೂ ಕೂಡ ಇದೆಲ್ಲ. ಆದರೆ ಬ್ಲೈಂಡಾಗಿ ನಂಬಕ್ಕೂ ನಿಜವಾಗ್ಲೂ ದೃಷ್ಟಿ ಕೆಲಸ ಮಾಡುತ್ತೆ ಅಂದರೆ ನನ್ನ ದೃಷ್ಟಿ ನಾನು ಸರಿ ಮಾಡ್ಕೊಳ್ಳೋಣ, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ, ನನ್ನ ಆಲೋಚನೆಗಳು, ನಾನು ನೋಡೋದು ಸರಿಯಾಗಿ ನೋಡೋಣ, ನಾನು ಕರೆಕ್ಟಾಗಿ ನೋಡೋಣ. ಆವಾಗ ಯಾರ ದೃಷ್ಟಿನೂ ನಮಗೆ ತರಲಿಲ್ಲ. ಆದರೆ ಆ ಕ್ಷಣ ಭಾಳ ಮುಖ್ಯ. ಅದಕ್ಕೆ ನಾನು ಆ ಮಂತ್ರ ಅಷ್ಟು ಇಷ್ಟಪಡೋದು. ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತನು ತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂದ ಬಂದ ಘಾತೆಯ ಘಾತೆಯ ಓಂ ಫಟ್ ಫಟ್. ಆ ಮಂತ್ರ ಇದೆಯಲ್ಲ, ಶಬ್ದ, ಅದು ನಮ್ಮಲ್ಲಿ ಇದನ್ನು ದೃಷ್ಟಿನ ಹೊಡೆದು ಬಿಡುತ್ತೆ. ಈ ಚಿಟ್ ಚಿಟ್ ಚಿಟ ಅಂತ ಶಬ್ದ ಬರುತ್ತಲ್ಲ ಹೋಮ ಮಾಡುವಾಗ, ಆ ಥರ ಶಬ್ದಗಳು, ಆ ವಾಯು ಅಗ್ನಿ ಎಲ್ಲನೂ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ನಮ್ಮ ಸುತ್ತ ಒಳ್ಳೆ ಆರಾ ಕ್ರಿಯೇಟ್ ಆಗುತ್ತೆ. ಅದು ಮಂತ್ರಗಳು ಕೂಡ ಇಲ್ಲಿ ಸಹಾಯ ಮಾಡುತ್ತೆ. ದೃಷ್ಟಿ ಆಗುತ್ತೆ. ಅದು ದೃಷ್ಟಿ ತೆಗೆದ್ರೆ ಫೈರಿಂದ ದೃಷ್ಟಿ ತೆಗಿತೀವಲ್ಲ ಅದು. ಆಮೇಲೆ ಪ್ರತ್ಯಂಗಿರ ಹೋಮ ಮಾಡಿಸೋದು, ಆಮೇಲೆ ಒಳ್ಳೆ ಮಂತ್ರಗಳನ್ನು ಪಠನ ಮಾಡೋದು, ಒಳ್ಳೆ ವಾತಾವರಣದಲ್ಲಿ ಧ್ಯಾನ ಮಾಡೋದು ಎಲ್ಲ ಮಾಡಿದಾಗ ದೃಷ್ಟಿ ಪರಿಹಾರ ಆಗುತ್ತೆ. ಅಮ್ಮ, ಈ ಕಾಮನ್ ವರ್ಲ್ಡಿಗೂ ಮತ್ತೆ ಪ್ರೈವೇಟ್ ವರ್ಲ್ಡಿಗೂ ಏನು ವ್ಯತ್ಯಾಸ? ಇದು ಎರಡು ಥರ ತೊಗೋಬೋದು, ಕಾಮನ್ ವರ್ಲ್ಡ್ ಅಂಡ್ ಪ್ರೈವೇಟ್ ವರ್ಲ್ಡ್. ಇವಾಗ ನಾನು ಹೇಳಿದೆ, ನನಗೆ ಪ್ರೈವೇಟ್ ಆಗಿ ಪ್ರೈವಸಿ ಬೇಕು, ನನ್ನ ಪ್ರೈವೇಟ್ ವರ್ಲ್ಡಲ್ಲಿ ನಾನು ಇರಬೇಕು, ಸಾಧನೆ ಮಾಡೋದು ಅದು ಒಂದು. ಕಾಮನ್ ವರ್ಲ್ಡ್ ಈಸ್ ಡಿಫ್ರೆಂಟ್. ಆ ಥರನೂ ತೊಗೊಳ್ಳೋದು ಒಂದಿದೆ, ಅದು ಭಾಳ ಸ್ಥೂಲವಾದ ಡಿಫ್ರೆನ್ಸು. ಇನ್ನೊಂದು, ನಮ್ಮಲ್ಲೇ ಎರಡು ವರ್ಲ್ಡ್ ಇದೆ, ಇನ್ನರ್ ಆ್ಯಂಡ್ ದ ಔಟರ್ ವರ್ಲ್ಡ್. ನಾವು ಹೊರಗಡೆ ಒಂದು ಪ್ರಪಂಚದಲ್ಲಿ ಇರ್ತೀವಿ, ಒಳಗಡೆ ಒಂದು ಪ್ರಪಂಚ ಇರುತ್ತೆ. ನಾವು ಎರಡರಲ್ಲೂ ಕೂಡ ನಮ್ಮ ಪ್ರೆಸೆನ್ಸ್ ಬೇಕಾಗುತ್ತೆ. ಮೆಡಿಟೇಷನ್ ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಮೆಡಿಟೇಟ್ ಮಾಡಿ ಹೊರಗಡೆ ಬಂದಾಗಲೂ ಕೂಡ ಅದೇ ಮೆಡಿಟೇಟಿವ್ ಸ್ಟೇಟಲ್ಲಿ ಹೊರಗಡೆನೂ ಆಪ್ರೇಟ್ ಮಾಡೋದು. ಹೊರಗಡೆ ಜೀವನವೂ ಅದೇ ಥರ ನಡೆಸಿದಾಗ ಅವ್ರ ಮೆಡಿಟೇಷನ್ನು ಇನ್ನೂ ಅರ್ಥಪೂರ್ಣವಾಗಿರುತ್ತೆ, ಆಳಕ್ಕೆ ಹೋಗುತ್ತೆ. ಹಾಗೆ ಒಂದಕ್ಕೊಂದು ಪೂರಕವಾಗಿ ನಡೆಯುತ್ತೆ. ಇದು ಕಾಮನ್ ವರ್ಲ್ಡು ಮತ್ತು ಪ್ರೈವೇಟ್ ವರ್ಲ್ಡು, ನಾವೇ ಡಿಫ್ರೆನ್ಸ್ ಮಾಡಿಕೊಂಡು ಸಾಧನೆ ಮಾಡೋದು. ಇನ್ನೊಂದೇನು ಅಂದರೆ ಅಜ್ಞಾನ ಮತ್ತು ಜ್ಞಾನದ ಪ್ರಪಂಚ. ಇಲ್ಲಿ
ಇವಾಗ ಫಸ್ಟು ನೀವು ಸತ್ಸಂಗಕ್ಕೆ ಬರೋಕ್ಕೆ ಮುಂಚೆ ಇಲ್ಲೇ ನಾನು ಯಾರು ಬಂದ್ಯಾರು ಇನ್ನೂ ಕಣ್ ತೆಗೆದು ನೋಡಿಲ್ಲ ಸರಿಯಾಗಿ ಕನೆಕ್ಟ್ ಮಾಡಲೆ ಒಟ್ಟಲ್ಲಿ ಕನೆಕ್ಟ್ ಮಾಡಿದ್ದೀನಿ ಒಂದು ಗ್ರೂಪ್ನ. ನೀವು ಬರೋಕ್ಕೆ ಮುಂಚೆ ನಿಮ್ಮ ತಲೆಯಲ್ಲಿ ಏನಿತ್ತು? ಒಂದು ಪ್ರಪಂಚ ಇತ್ತು, ಒಂದು ಒಪಿನಿಯನ್ ಇತ್ತು, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾರ್ಯಾರು ಬಂದಿರ್ತಾರೆ, ಯಾರ್ಯಾರು ಬಂದಿರ್ಬೋದು, ನನ್ನ ಕಂಫರ್ಟ್ ಝೋನ್ ಇರುತ್ತಾ, ನಂಗೆ ಬೇಕಾದವ್ರು ಬಂದಿರ್ತಾರಾ, ಮೊದಲೇ ಎಲ್ಲ ರೆಡಿ ಮಾಡಿಕೊಂಡೇ ಬರ್ತೀರಾ ನೀವು ಬೇಕಾದವ್ರು ಯಾರು ಬರದೇ ಇದ್ದರೆ ನೀವು ಬರೋದೇ ಇಲ್ಲ. ನಾನು ಹೇಳೋದು ಪ್ರತಿದಿನ ನಿಮ್ಮ ಪಾಠದಲ್ಲಿ ಒಂದು ಪಾಯಿಂಟ್ ಏನು, ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಿ ಕಂಫರ್ಟ್ ಝೋನ್ ಟುಡೇ, ದಿಸ್ ಈಸ್ ಯುವರ್ ಲೆಸನ್, ಅದರ್ವೈಸ್ ಯು ಕಾಂಟ್ ಕಮ್ ಔಟ್ ಆಫ್ ದಿ ಪ್ರೈವೇಟ್ ವರ್ಲ್ಡ್. ಕಂಫರ್ಟ್ ಝೋನ್ ಇಟ್ಕೊಂಡು ಕೆಲಸ ಮಾಡೋರು ಇವತ್ತವರೆಗೂ ಬೆಳೆದಿಲ್ಲ. ಯಾರು ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರ್ತಾರೋ ಅವರೇ ಬೆಳೆದಿರೋದು, ಅವರೇ ಇವತ್ತೆಲ್ಲ ಸಾಧನೆ ಮಾಡಿರೋದು. ನೀವು ಕೇಳಿ ಯಾಕೆ ಸಾಧನೆ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮದು ವರ್ಲ್ಡು ಭಾಳ ಚಿಕ್ಕದು, ಬರೀ ಮೆಟೀರಿಯಲ್ ವರ್ಲ್ಡಲ್ಲಿ ಇರ್ತೀರಾ, ಬೋರ್ ಆಗುತ್ತೆ, ಸುತ್ತಿ 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 ಬೋರ್ ಆಗುತ್ತೆ. ಆಮೇಲೆ ಎಮೋಷನಲ್ ವರ್ಲ್ಡ್ಗೆ ಬೀಳ್ತೀರಾ. ಒಂದು ಚೇಂಜು, ಒಂದು 2 ದಿನ ಖುಷಿ, ಆಮೇಲೆ ಮತ್ತೆ ಎಮೋಷನ್ಸು, ನೆಗೆಟಿವ್ ಪಾಸಿಟಿವ್ ಅದರಲ್ಲಿ ಈ ಬಾಣಲೆ ನಾನು ಹುರಿದಂಗೆ ಆಗುತ್ತೆ. ಅಯ್ಯೋ ನಂಗೆ ಇದು ಬೇಡ ಅದು ಬೇಡ, ಆಮೇಲೆ ಏನು ಕೂತ್ಕೊಂಡು ಏನಾದ್ರು ಓದ್ತೀನಿ, ವಿಚಾರ ತಿಳ್ಕೊಳ್ತೀನಿ ಅಂತ ಇನ್ನೊಂದಿಷ್ಟು ಏನೇನೋ ಆ ಕ್ಲಾಸು ಈ ಕ್ಲಾಸು ಮತ್ತು ಪುಸ್ತಕ ಓದೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದೊಂದು ವರ್ಲ್ಡು. ಆವಾಗ ಆ ಥರದವ್ರು ಸಿಗ್ತಾರೆ. ನೀವು ಎಲ್ಲೆಲ್ಲಿ ಇರ್ತೀರಾ ಆ ಥರನೇ ಪ್ರಪಂಚ ನೋಡೋದು. ವೆನ್ ಯು ಆರ್ ಇನ್ ಎ ಮೆಟೀರಿಯಲ್ ವರ್ಲ್ಡ್ ಯು ಬಿಕಮ್ ಪಾರ್ಟ್ ಆಫ್ ದಿ ಮೆಟೀರಿಯಲ್, ಯು ಸಿ ಈವನ್ ದಿ ಪೀಪಲ್ ಆ್ಯಸ್ ಮೆಟೀರಿಯಲ್. ಚೇರು ಕುರ್ಚಿ ನೋಡ್ದಂಗೆ ನೋಡ್ತೀರಾ ಜನಗಳನ್ನ, ಯಾಕೆಂದರೆ ನೀವು ನೋಡ್ತಾ ಇರೋದೇ ಚೇರು ಕುರ್ಚಿ, ಎಲ್ಲರೂ ನಿಮಗೆ ಚೇರು ಕುರ್ಚಿಗಳೇ, ಭಾವನೆಗಳೇ ಹೊರಟೋಗುತ್ತೆ. ಎಲ್ಲ ಮೆಟೀರಿಯಲ್ ವಸ್ತು ಪ್ರಪಂಚದಲ್ಲಿ ಬದುಕೋದು ಹಣ ವಸ್ತು ಇಷ್ಟು ಬಿಟ್ಟು ನಿಮ್ಗೆ ಬೇರೆ ಏನೂ ಕಾಣೋದೇ ಇಲ್ಲ. ಎರಡನೇದು ಎಮೋಷನ್. ಆವಾಗ ಎಮೋಷನ್ನಲ್ಲಿ ಬಿದ್ದುಬಿಟ್ರೆ ಯಾರು ದುಃಖ ಬರ್ತಾ ಇದೆ ಅವ್ರನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಸಂತೋಷವಾಗಿರೋರು ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯವೇ ಇಲ್ಲ, ಅದು ಅವರವರೇ ಬರ್ತಿರ್ತಾರೆ, ಸಂತೋಷ ಹುಡ್ಕೊಂಡು ಹೋಗ್ತೀರಾ. ಈ ಥರ ಎಮೋಷನಲ್ ವರ್ಲ್ಡ್, ಅಯ್ಯೋ ಪಾಪ ಪ್ರಪಂಚ, ಅಲ್ಲಿಂದ ಆಚೆ ಬರೋಕ್ಕಾಗಲ್ಲ. ನಿಮಗೆಲ್ಲ ಪ್ರಪಂಚ ಎಲ್ಲ ಇಷ್ಟೇ ಅನಿಸ್ಬಿಡುತ್ತೆ. ಇನ್ನೊಂದು ನಿಜವಾದ ಪ್ರಪಂಚ ಇದೆ, ಇದು ಬಿಟ್ಟು ಇನ್ನೊಂದು ಏನೋ ಇದೆ ಅಂತ ಗೊತ್ತೇ ಇಲ್ಲ, ನಂಬೋದೇ ಇಲ್ಲ ನೀವು. ನಾನು ಖುಷಿಯಾಗಿದ್ದೀನಿ ಅಂದರೆ ನೀವು ಸುಳ್ಳು ಅನ್ಕೋತೀರಾ, ಯಾಕೆಂದರೆ ಇಷ್ಟೇ ಪ್ರಪಂಚ ಅಂತ ಅಂದ್ಕೊಂಬಿಟ್ಟಿದ್ದೀರಾ. ದಟ್ ಈಸ್ ಎಮೋಷನಲ್ ವರ್ಲ್ಡ್. ಇನ್ನೊಂದು ಥಿಂಕಿಂಗ್ ವರ್ಲ್ಡ್, ಇಂಟೆಲೆಕ್ಚುಯಲ್ ವರ್ಲ್ಡ್, ಲಾಜಿಕಲ್ ವರ್ಲ್ಡ್. ಇವಾಗ ಪಪ್ಪ ಯಾವಾಗಲೂ ಕೋರ್ಟಲ್ಲಿ ಇದು ಇವಾಗ ಕೋರ್ಟ್ ಬಂದು ಆದ ತಕ್ಷಣ ಅವ್ರಿಗೆ ಲಾಜಿಕ್ಕು ಏನಾದರೂ ಒಂದು ಮಾಡ್ತಾನೇ ಇರಬೇಕು, ಮಾತಾಡಿದ್ರೆ ಕೊಕ್ಕೆ ಹಾಕ್ತಾನೇ ಇರಬೇಕು. ನಾನು ಜೊತೆ ಫೋನಲ್ಲಿ ಮಾತಾಡ್ತೀನಲ್ಲ, ನಾನು ಸ್ವಲ್ಪ ಸಬ್ಸೈಡ್ ಮಾಡ್ತಾ ಇದ್ದೀನಿ. ಇವಾಗ ಗೊತ್ತಾಗತ್ತೆ ಅವ್ರದ್ದು ಲೆವೆಲ್ಲಿಂದ ಈ ಲೆವೆಲ್ಗೆ ಬರೋಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಸ್ವಲ್ಪ ಇದೆಲ್ಲ ದೇವಿ ಭಾಗವತ ಸಪ್ತಶತಿ ಎಲ್ಲ ಓದ್ತಾ ಇರೋದ್ರಿಂದ ಲಿಟಲ್ ಬಿಟ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಈ ಥರ ಅಂತ. ಬರೀ ಚಾಯ್ಸು ಇದೆಲ್ಲ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನಿನ್ನೆ ಮಾತಾಡಿದರೆ ಒಂದು ಉದಾಹರಣೆ ಕೊಡ್ತೀನಿ. ಊಟ ಆಯಿತಾ ಅಂತ ಕೇಳಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಥಿಂಗ್, ಒಂದು ಕಮ್ಯುನಿಕೇಷನ್ನು. ನಾನು ಹೇಳಿದ್ರೆ ಇನ್ನೇನು ಉಳಿದಿದೆ ಜೀವನದಲ್ಲಿ, ಕೊನೆಯಲ್ಲಿ ಉಳಿಯೋದು ಕಮ್ಯುನಿಕೇಷನ್. ಅದನ್ನು ಕಟ್ ಮಾಡಿಬಿಟ್ರೆ ನೀವು ಆಗೋಯ್ತಲ್ಲಿ ಸಂಬಂಧ ಮುಗಿದೋಗುತ್ತೆ. ಎಲ್ಲಿವರೆಗೂ ಕಮ್ಯುನಿಕೇಟ್ ಮಾಡ್ತೀರಾ ಅಟ್ಲೀಸ್ಟ್ ಕಮ್ಯುನಿಕೇಷನ್ ಉಳ್ಕೊಳ್ಳುತ್ತೆ. ಇನ್ನೆಲ್ಲ ಹೋಗ್ತಾ ಬರುತ್ತೆ ಒಂದೊಂದೇನೆ. ಫಿಸಿಕಲ್ ಅಟ್ರಾಕ್ಷನ್ ಹೋಗುತ್ತೆ, ಆಮೇಲೆ ಎಮೋಷನ್ಸ್ ಹೋಗುತ್ತೆ, ಹಾರ್ಮೋನ್ಸ್ದು ಗಲಾಟೆ ಹೋಗುತ್ತೆ. ಎಲ್ಲ ಹೋದ್ಮೇಲೆ ಉಳಿಯೋದು ಕಮ್ಯುನಿಕೇಷನ್. 2 ಮಾತು ಚೆನ್ನಾಗಿದೆಯಾ ಅಷ್ಟಿಷ್ಟು ಮಾತಾಡಿದ್ರೆ ಅದು ಉಳ್ಕೊಳ್ಳುತ್ತೆ, ಇಲ್ಲ ಅದು ಹೊರಟೋಗುತ್ತೆ. ಫೋನ್ ಮಾಡಲೇಬೇಕು, ಅದಕ್ಕಾದ್ರೂ ಹೇಗಿದ್ದೀರಾ ಏನು ಅಂತ ಒಬ್ಬರನ್ನ ಕೇಳಲೇಬೇಕಾಗತ್ತೆ. ಹಿ ಆಲ್ಸೋ ಕಾಲ್ಸ್, ನಾನು ಕಾಲ್ ಮಾಡ್ತೀನಲ್ಲ, ಹಾಗಾದರೆ ಹೀಸ್ ಕಟ್ಟಾಗ್ದಂಗೆ ಹೋಗಿದೆಯಾ, ಕೋರ್ಟ್ಗೆ ಹೋಗಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಆದರೂ ಪಾಪ ಎಲ್ಲ ಕೇಸುಗಳಿದೆ, ಎಲ್ಲ ಮುಗಿಸ್ಬೇಕು, ವೈಂಡ್ ಅಪ್ ಮಾಡಬೇಕು, ಇದೆಲ್ಲ ನಡೀತಾ ಇರುತ್ತೆ. ಆದರೆ ಯೋಚನೆಗಳು ಹೇಗೆ ಲಾಜಿಕಲ್ ಆಗಿರುತ್ತೆ. ಒಂದು ಲಾಯರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಹೊರಗಡೆ ಕೆಲಸ ಮಾಡ್ತಿರೋರಿಗೆ. ಆದರೆ ನನಗೆ ಅದೆಲ್ಲ ಡಿಟ್ಯಾಚ್ ಆಗಿರೋದ್ರಿಂದ ನಾನು ಅವ್ರನ್ನ ಬೇಗ ಎಳಿಬಹುದು. ಯಾಕೆಂದರೆ ಹಿ ರೆಸ್ಪೆಕ್ಟ್ಸ್ ಮೀ ವೆರಿ ವೆಲ್. ಆಗ ಅರ್ಥ ಮಾಡ್ಕೊಳ್ತಾರೆ ಚೆನ್ನಾಗಿ. ಇವಾಗ ಈ ನಡುವೆ ಹೇಳಿ ತೊಗೊಳ್ತಾ ಇದ್ದಾರೆ, ಅವ್ರಿಗೆ ಬೇಕಿತ್ತು ಒಳ್ಳೆ ಕಂಪ್ಯಾನಿಯನ್ನು, ಈಗ ಬೇಕು, ಅದರಿಂದ ಅರ್ಥ ಆಗ್ತಾ ಇದೆ. ಅವ್ರಿಗೆ ಮೊನ್ನೆ ಹೇಳಿದ್ರು, ಏನು ಊಟ ಮಾಡಿದ್ರಿ ಅಂತ ಕೇಳಿದೆ ನಾನು. ಅದಕ್ಕೆ ಸಾರು, ಇದು ಬೀಟ್ರೂಟ್ ಪಲ್ಯ, ನಂಗೆ ಇಷ್ಟನೇ ಇಲ್ಲ ಆ ಕಾಂಬಿನೇಷನ್. ಮತ್ತು ಬೇರೆ ಮಾಡಿಸ್ಕೋಬೇಕಾಗಿತ್ತು ಅವಳ ಹತ್ರ. ನೋಲ್ಕೋಲ್ ಹೆಚ್ಚಿಟ್ಟಿರೋದು ಬಿಟ್ಬಿಟ್ಟು ಹೆಚ್ಕೊಂಡು ಪಲ್ಯ ಮಾಡಿದ್ದಾಳೆ ಅಂದರೆ ನೀವು ಹೇಳಬೇಕಾಗಿತ್ತು ಅವಳಿಗೆ, ನನಗೆ ಸಾರು ಬೀಟ್ರೂಟ್ ಪಲ್ಯ ಕಾಂಬಿನೇಷನ್ ಇಷ್ಟ ಇಲ್ಲ, ನನಗೆ ಕೋಲ್ ಹಾಕಿ ಮಾಡು ಅಂತ ಹೇಳಬೇಕಾಗಿತ್ತು. ಅಯ್ಯೋ ಯಾರು ಹೇಳ್ತಾರೆ, ನಿನ್ನಿಷ್ಟ. ಅವ್ಳು ಕೇಳಿದ್ಲು, ಅವ್ರ ಪಾಪ ಅವಳದೇನು ತಪ್ಪಿಲ್ಲ. ನಿನ್ನಿಷ್ಟ ಅಮ್ಮ ಏನಾದ್ರು ಮಾಡು, ಮತ್ತು ನಿಮ್ಮದೇ ತಪ್ಪು. ನಿನ್ನಿಷ್ಟ ಅಮ್ಮ ಏನಾದ್ರು ಮಾಡು ಅಂದ್ಬಿಡೋದು. ಅವಳು ಮಾಡಿದ ತಕ್ಷಣ ಅವಳು ಹೀಗೆ ಮಾಡಿದ್ದಾಳೆ, ನಂಗೆ ಬೇಕಾಗಿರಲಿಲ್ಲ ಅನ್ನೋದು. ಇದು ಯಾಕೆ ಲಾಯರ್ ಬುದ್ಧಿ ಮಾಡ್ತೀರಾ ಅಲ್ಲೂ? ನಿಮ್ಗೆ ಏನು ಬೇಕೋ ಅದನ್ನು ಹೇಳಿ. ಅವಳು ಇದ್ದಾಳೆ ಮಾಡೋಕ್ಕೆ, ಅವಳು ಇಷ್ಟ ಬಂದು ಮಾಡಿದ್ಲು.
ತಿಂದೇ ಇದ್ರು ಆಮೇಲೆ ಅದು ಬೇರೆ ವಿಚಾರ ಅಂತೆ. ಹಾಗೆ ಒಂದೊಂದು ಸತಿನೂ ತಮ್ಮಿಂದ ತಪ್ಪು ಬೇರೆಯವ್ರ ಮೇಲೆ ಹುಡುಕಿ ಹಾಕೋದು ಇದೆಯಲ್ಲ, ಅದು ಮಾಡ್ತಾ ಇರೋದು ಲಾಯರ್ ಕೆಲಸ. ಅದು ಮಾಡ್ತಾ ಇರ್ತಾರೆ. ತುಂಬ ಮಾಡಿದಾಗ ನಾನು ಹೇಳಿದಾಗ ಹೌದು ಸರಿ ಅಂತಾರೆ, ಒಪ್ಕೋತಾರೆ. ಈ ಥರ ಚಿಕ್ಕದ್ರಲ್ಲಿ ಕಾಣಿಸುತ್ತಲ್ಲ, ಅದನ್ನ ಅಲ್ಲಲ್ಲೇ ಚಿಕ್ಕದಿರಬಹುದು, ಅಲ್ಲೇ ನಮ್ಮ ಆ್ಯಟಿಟ್ಯೂಡ್ ಗೊತ್ತಾಗೋದು. ಚಿಕ್ಕದಿರ್ಬೋದು. ನಾನು ಅದೇ ಹೇಳಿದೆ ಸುಮಿತ್ರಾಗೆ, ನಿಮಗೆ ತುಂಬ ಕ್ಯೂರಿಯಾಸಿಟಿ ಆ್ಯಟಿಟ್ಯೂಡ್ ಇದೆ, ಅದು ಕಮ್ಮಿ ಆಗಬೇಕು, ಹೋಗಬೇಕು ಅಂತ. ಅವ್ರಿಗೆ ಇಲ್ಲ ನನಗೆ ಯಾವುದ್ರಲ್ಲೂ ಕ್ಯೂರಿಯಾಸಿಟಿ ಇಲ್ಲ, ನನಗೆ ಏನೂ ಇಲ್ಲ ಅಂತಾರೆ. ಅವತ್ತು ಪಪ್ಪ ಬಂದಾಗ ಶಿ ಸೋ ಕ್ಯೂರಿಯಸ್, ಹಿ ವಾಂಟ್ಸ್ ಟು ಮೀಟ್ ಪಪ್ಪ. ನಡ್ಕೊಂಡು ಗೇಟ್ವರೆಗೂ ಬಂದಿದ್ದಾರೆ. ಯೂಶಲಿ ಅವ್ರು ಗೇಟ್ ತನಕ ಬಂದು ಬೀಗ ಹಾಕ್ಕೊಂಡು ಹೋಗ್ಬೋದು, ಅವ್ರ ಕೈಲಾಗತ್ತೆ ಅಂತ ಗೊತ್ತಾಯ್ತು. ಅವಾಗ ಹೋಗಲ್ಲ ಅವರು. ಪಪ್ಪನ ಕೊಡೋಕ್ಕೆ ಗೇಟ್ ತನಕ ಬಂದ್ರಮ್ಮ. ಅಲ್ಲೆಲ್ಲ ಮಣ್ಣಿತ್ತು ಅಂತ ಅವ್ರು ಕಾರ್ ತರಲಿಲ್ಲ, ಅಲ್ಲೇ ನಿಂತ್ಕೊಂಡು ನಾನು ಅಲ್ಲೇ ಇದೆ, ನಾನು ಬಂದುಬಿಡ್ತೀನಿ, ನಾನು ಬಾನು ಅಂತ ಹೋದ್ವಿ. ಶಿ ವಾಂಟ್ಸ್ ಟು ಸಿ ಪಪ್ಪ. ಕ್ಯೂರಿಯಾಸಿಟಿ, ಹುಷಾರಿಲ್ಲ ಅಂದರೆ ಹೇಗಿದ್ದಾರೆ ಅಂತ. ಯೂಶಲಿ ಕ್ಯೂರಿಯಾಸಿಟಿ. ನಡ್ಕೊಂಡು ಅಷ್ಟು ದೂರ ಬಂದಿದ್ದಾರೆ, ಗೇಟ್ ತನಕ ಬಂದಿದ್ದಾರೆ. ಅಂದರೆ ಮನುಷ್ಯನಿಗೆ ಅದು ಇರುತ್ತೆ ಅಂತ ಹೇಳೋಕ್ಕೆ. ಆದರೆ ನಾವು ಒಪ್ಕೊಳ್ಳಲ್ಲ, ನನಗೇನು ಯಾವುದ್ರಲ್ಲೂ ಕ್ಯೂರಿಯಾಸಿಟಿ ಇಲ್ಲ. ಇದೇ ನಮ್ಮಲ್ಲಿ ಕ್ಯೂರಿಯಾಸಿಟಿ ಇದೆ, ನೋಡಬೇಕು, ಕೇಳಬೇಕು, ಯಾರು ಬಂದರು ಏನು ಅದೆಲ್ಲ ನಮ್ಮ ನೋಡಿದಾಗ ಗೊತ್ತಾಯಿದೆ. ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕೆ ಬೇಕು, ಯಾರಾದರೂ ಬರ್ತಾರೆ, ಯಾರಾದರೂ ಹೋಗ್ತಾರೆ, ನನಗೆ ಯಾಕೆ, ಆರಾಮಾಗಿರೋಣ ಅನ್ನೋದು ಬರೋದು ವಯಸ್ಸು ಬರ್ತಾ ಬರಬೇಕು. ವಯಸ್ಸಾದ್ಮೇಲೆ ಯಾರ ಪಪ್ಪನವರು ಯಾರು ಬರ್ತಾರೆ, ಅವರು ನಾನು ಮೀಟ್ ಮಾಡ್ಬೇಕಾದ್ರೆ ಬರ್ತಾರೆ ಬಿಡಿ, ನನಗೆ ಹೇಳಿ ಕಳಿಸ್ತಾರೆ ಬೇಕಾದ್ರಲ್ವ. ನಾನು ಬೇಕೇ ಆದರೆ ನನಗೆ ಹೇಳಿ ಕಳಿಸ್ತಾರೆ, ನನಗೆ ಯಾಕೆ ಬೇಕು ಅಂತ ಆರಾಮಾಗಿರಲ್ಲ ನಾವು. ಎಲ್ಲ ಬೇಕು. ಅಲ್ಲಿ ಹೊರಗಡೆ ನಿಂತ್ಕೊಂಡು ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅವ್ರ ಮನೆಗೆ ಯಾರು ಹೋಗ್ತೀವಿ, ಇದೇ ಬುದ್ಧಿ ತುಂಬ ಜನಕ್ಕೆ ಬೆಳೆಸ್ಕೊಂಡ್ರೆ ಅದು ಪ್ರಯೋಜನ. ನಮಗೆ ಸ್ಪಿರಿಚುವಲ್ ಇದಕ್ಕೆ ಸಾಧನೆಗೆ ಹೆಲ್ಪ್ ಆಗಲ್ಲ. ಅದು ಸುಮ್ಮನೆ ಕುಕ್ಕತ್ತದು. ಒಂದು ಸತಿ ನೋಡಿ ಅವರೇ ಓಡ್ತಾ ಇರ್ತೈತೆ ತಲೆಯಲ್ಲಿ, ಏನು ನಡೀತಾ ಇರ್ಬೋದು ಅವ್ರ ಮೇಲೆ. ನಿಮ್ಗೆ ಕಟ್ಕೊಂಡು ಏನಾಗಬೇಕು ಅದು ಬಂದಾಗ ಅದು ಮೆಚ್ಯೂರಿಟಿ ಗೊತ್ತಾಗತ್ತೆ. ನಾವು ಇನ್ನೂ ಮೆಚ್ಯೂರ್ ಆಗಬೇಕು, ಇನ್ನೂ ಸಾಲದಿದು, ವಯಸ್ಸಾಗೋದ್ರೆ ಆಗಲ್ಲ. 70 ವರ್ಷ ಆಗಿದ್ರೂ ಹೋದ ಜನ್ಮದಲ್ಲಿ ನೀವೆಷ್ಟು ಸಾಧನೆ ಮಾಡಿದ್ರಿ ಅದ್ರ ಮೇಲೆ ಪ್ರೋಗ್ರೆಸ್ ಇರೋದು. ಹೋದ ಜನ್ಮದ ಕರ್ಮ ಎಲ್ಲ ಇಟ್ಕೊಂಡಿದ್ರೆ ಸಾಧ್ಯ ಇಲ್ಲ. ಇವತ್ತೆಷ್ಟೇ ಓದಿದ್ರು ಇನ್ನು 10 ಜನ್ಮ ಬಂದರೂ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಇವಾಗ ಕಲಿದೇ ಇದ್ದರೆ. ಈ ಥರ ಲೆಕ್ಕಾಚಾರ ನಮ್ದಿರೋದ್ರಿಂದ ಎಷ್ಟು ಅಲರ್ಟ್ ಆಗಿರ್ಬೇಕಲ್ವ ನಾವು. ಅಮ್ಮ, ನಾವು ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ಅಥವಾ ನಮ್ಗೆ ಏನಾದ್ರೂ ಕಷ್ಟ ಬಂದಾಗ, ಭಯ ಆದಾಗ ಮಂತ್ರಗಳನ್ನ ಹೇಳ್ಕೊತೀವಿ. ಈ ಮಂತ್ರ ಅನ್ನೋದು ಮನಸ್ಸಿನ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅಮ್ಮ? ಆ ಮಂತ್ರ ಅನ್ನೋದ್ರಲ್ಲೇ ಅರ್ಥ ಇದೆ. ಮನನ ತ್ರಾಯತೆ ಇತಿ ಮಂತ್ರ. ತುಂಬ ಜನ ಅದನ್ನು ಮರೆತು ಬಿಡ್ತಾರೆ. ಯಾಕೆ ಮಂತ್ರ ಹೇಳ್ತಾ ಇದ್ದೀನಿ ಅಂತ. ಅವ್ರಿಗೆ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಹೇಳಿದೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಮಂತ್ರ ಹೇಳಿದೆ, ಯಾರು ಮಂತ್ರ ಕೊಟ್ಟರು, ಎಷ್ಟು ದಿನ ಮಾಡಿದೆ, ಅದರಲ್ಲಿ ಏನು ಸಿಗುತ್ತೆ, ಫಲ ಏನು, ಫಲಶ್ರುತಿ ಏನು, ಆಚೆ ಹೊರಟೋಗ್ತಾರೆ. ಇದು ನಮ್ಮನ್ನ ದಿಕ್ಕನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗುತ್ತೆ. ಉದ್ದೇಶ ಹೊರಟೋಗುತ್ತೆ ಮಂತ್ರ ಹೇಳೋದು. ಆ ಮಂತ್ರದ ಅರ್ಥನೇ ಅದನ್ನು ಜ್ಞಾಪಿಸ್ಕೊಂಡ್ರೆ ಸಾಕು ಅಂತ ಇದೆ. ಮನನ ಮಾಡಿದ್ರೆ ಸಾಕು. ಮನನ ಮಾಡು, ಶ್ರವಣ ಮನನ ನಡೀತಾ ಇರಬೇಕು. ಆ ಶ್ರವಣ ಬಿಟ್ಟು ಮನನ ಆಗಬಾರ್ದು, ಮನನ ಇಲ್ಲದೆ ಶ್ರವಣ ಆಗಬಾರ್ದು. ಮಂತ್ರ ಕೇಳಿದಾಗ ಯಾರು ಹೇಳ್ತಾ ಇರೋದು? ನಾನೇ ಹೇಳ್ತಾ ಇರೋದು. ನಾನು ಹೇಳುವ ಮಂತ್ರ ನನಗೆ ಕೇಳಿಸುವ ಹಾಗೆ ಹೇಳಬೇಕು. ಕೇಳಬೇಕು ಮಂತ್ರನ. ಆಮೇಲೆ ಕೇಳಿದ ಮೇಲೆ ಎಷ್ಟು ಆಳವಾಗಿ ಕೇಳಬೇಕು ಅಂದರೆ ದಟ್ ವಿಲ್ ಟೇಕ್ ಯು ಟು ದಟ್ ಸೈಲೆನ್ಸ್ ಆಫ್ ದಿ ಮಂತ್ರ. ಆ ಶಬ್ದ ನಾದ ನಿಮಗೆ ಮೌನಕ್ಕೆ ಕರ್ಕೊಂಡು ಹೋಗುತ್ತೆ. ಆ ರೀತಿ ಹೇಳಬೇಕು, ಆ ರೀತಿ ಕೇಳಬೇಕು. ಹೇಳೋದು ಕೇಳೋದು ಒಟ್ಟೆ ಸೇರಬೇಕು. ಆವಾಗ ನೀವು ಇರ್ತೀರಾ, ಅಲ್ಲಿ ಮಂತ್ರದ ಜೊತೆ ಇರ್ತೀರಾ, ಆ ವೈಬ್ರೇಷನಲ್ಲಿ ಇರ್ತೀರಾ. ಆಗ ಮಂತ್ರ ನೀವು ಹೇಳ್ದೇನೆ ನಿಮಗೆ ಕೇಳಿಸುತ್ತೆ. ದಟ್ ಈಸ್ ದಿ ಸೆಕೆಂಡ್ ಸ್ಟೇಜ್ ಆಫ್ ಚಾಂಟಿಂಗ್ ಮಂತ್ರ. ಅದು ಮನನದಿಂದ ನಿಧಿಧ್ಯಾಸನಕ್ಕೆ ಬರೋ ಸ್ಟೇಜ್ ಅದು. ಅದು ನಿಮಗೆ ಕೇಳಿಸೋಕ್ಕೆ ಶುರು ಆಗುತ್ತೆ. ಆ ಮಂತ್ರ ಕೇಳುವಾಗ ಬರೀ ರೆಪಿಟೇಷನ್ ಕೇಳಲ್ಲ, ಅದು ಅದರಲ್ಲಿರೋ ಅರ್ಥಗಳು ಬಿಡಿಸುತ್ತೆ. ಮಂತ್ರ ಒಂದು ಮಂತ್ರಕ್ಕೆ ಒಂದು ಅರ್ಥ ಇಲ್ಲ, ಒಂದು ಮಂತ್ರಕ್ಕೆ ಸಾವಿರಾರು ಅರ್ಥ ಇದೆ. ಆ ಸಾವಿರಾರು ಸತ್ಯವನ್ನು, ಮಲ್ಟಿ ಡೈಮೆನ್ಷನಲ್ ಟ್ರೂತ್, ಇಟ್ ರಿವೀಲ್ಸ್ ಸೋ ಮಚ್. ಆಳಕ್ಕೆ ಹೋಗ್ತಾ ಹೋಗ್ತಾ ಮಂತ್ರ ಅದು ಏನೇನು ಗುಣಗಳು ಅದರಲ್ಲಿ ಇದೆಯೋ, ಏನೇನು ಭಾವಗಳು ಅದರಲ್ಲಿ ಇದೆಯೋ, ಅದು ಆಳವಾದ ಅರ್ಥಗಳು ನಮಗೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಭಾವನೆಯಲ್ಲೂ, ಯೋಚನೆಯಲ್ಲೂ ಒಂದು ವ್ಯತ್ಯಾಸ ತೊಗೊಂಬರೋಷ್ಟು ಮಂತ್ರ ನಿಮ್ಮ ಒಳಗಡೆ ಕೆಲಸ ಮಾಡುತ್ತೆ.
ಅಂದರೆ ಇದು ನಿಮ್ಮೊಳಗಡೆ ಇಂಬೈಬ್ ಆಗಿದೆ. ಮಂತ್ರ ಹ್ಯಾಸ್ ಗಾನ್ ಡೀಪ್ ಇನ್ ಟು ಯುವರ್ ಬೋನ್ ನರ್ವಸ್ ಸಿಸ್ಟಮ್. ಇಟ್ ಹ್ಯಾಸ್ ಗಾನ್ ಬಿಕಾಸ್ ನೀವು ಅದನ್ನು ಬಿಟ್ಟಿದ್ದೀರಾ ಒಳಗಡೆಗೆ. ಅದನ್ನು ರಿಸೀವ್ ಮಾಡಿರೋದು ಹೇಗೆ ಅಂದರೆ ಅದನ್ನು ನೀವು ಕನ್ಸ್ಯೂಮ್ ಮಾಡಿಕೊಂಡು ರಿಸೀವ್ ಮಾಡಿ ಕನ್ಸೀವ್ ಮಾಡಿ ಇಂಬೈಬ್ ಆಗಿ ನಿಮ್ಮ ಭಾಗ ಆಗಿಬಿಟ್ಟಿದೆ ಮಂತ್ರ. ಯಾರಿಗೆ ಆ ಮಂತ್ರ ಭಾಗ ಆಗುತ್ತೆ, ಮಂತ್ರ ಕೊಟ್ಟವರು ಅವರು ಭಾಗ ಆಗಿಬಿಡ್ತಾರೆ. ಅದೇ ಗುರುನೂ ನಿನ್ನ ಭಾಗ, ಮಂತ್ರವೂ ನಿನ್ನ ಭಾಗ, ಮಂತ್ರದ ಶಕ್ತಿಯೂ ನಿನ್ನ ಭಾಗ. ಅಂದರೆ ಹೇಗೆ ಒಂದು ಮಗು ಒಳಗಡೆ ಸೇರಿಕೊಂಡಾಗ ನಾವು ಅದ್ರ ಭಾಗ, ಅದು ನಮ್ಮ ಭಾಗ ಆಗೋಗುತ್ತೋ, ಇಟ್ ವಿಲ್ ಮೇಕ್ ಯು ಪ್ರೆಗ್ನೆಂಟ್ ಟೋಟಲಿ. ಆ ಥರ ನೀವು ಅದನ್ನು ರಿಸೀವ್ ಮಾಡಿ ಹಿಡ್ಕೊಂಡ್ಬಿಟ್ಟಿದ್ದೀರಾ, ಅದನ್ನು ನೀವು ಹಿಡ್ಕೊಂಡಿದ್ದೀರಾ, ಧರಿಸ್ಕೊಂಡಿದ್ದೀರಾ. ಧಾರಣ ನಡೆದಿದೆ ಮಂತ್ರದಲ್ಲಿ. ಆ ಧಾರಣ ತುಂಬ ಇಂಪಾರ್ಟೆಂಟ್. ದೆನ್ ಧ್ಯಾನ, ಆಮೇಲೆ ಸಮಾಧಿ. ಮೊದಲು ಧಾರಣ, ಆಗ ಮಂತ್ರಧಾರಣೆ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಕೆಲಸ ಆಗ್ತಾ ಇದೆ ಅಂತ. ಅದಕ್ಕೆ 28 ಮಂತ್ರ ಹೇಳೋದು ಬೇಡ, ಏನೂ ಬೇಡ. ಪ್ರಾರಂಭದಲ್ಲಿ ಒಂದು ಮಂತ್ರ ಅಭ್ಯಾಸ ಆಗಿಬಿಟ್ಟಾಗ ಮಾತ್ರ ನಿಮಗೆ ಬೋರ್ ಆಗುತ್ತೆ. ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಆ ಮಂತ್ರ ಹಿಡಿಸಿಲ್ಲ, ನೀವು ಸರಿ ಮಾಡಿಲ್ಲ ಅಂತ. ಆವಾಗ ಇನ್ನೊಂದು ಮಂತ್ರ ಮತ್ತೊಂದು ಮಂತ್ರ ಟ್ರೈ ಮಾಡ್ತಾ ಇರ್ತೀರಾ. ಕೊನೆಯಲ್ಲಿ ಯಾವ ಮಂತ್ರನೂ ನಿಮಗೆ ಸೂಟ್ ಆಗಲ್ಲ, ಯಾಕೆಂದರೆ ನೀವು ಮಾಡ್ತಾರೋ ಮೆಥಡೇ ತಪ್ಪು. ಆದರೆ ಕೆಲವು ಮಂತ್ರಗಳು ಒಳಗಡೆ ಹೋದ ಮೇಲೆ ಕೂಡ ಒಂದು ಅರ್ಧ ದಾರಿ ಕರ್ಕೊಂಡೋಗಿ ನಿಮ್ಮ ಕರ್ಮದಿಂದಲೋ ಅಥವಾ ಅಜ್ಞಾನದಿಂದಲೋ ಅಥವಾ ಸಂದರ್ಭಗಳಿಂದಲೋ ಡಿಸ್ಟರ್ಬ್ ಆಗಿ ಮಂತ್ರನ ಬಿಟ್ಟು ಗುರುನ ಬಿಟ್ಟು ಎಲ್ಲ ಮಾಡೋದೂ ಇದೆ. ಆವಾಗಲೂ ಕೂಡ ಎಚ್ಚರವಾಗೋದಕ್ಕೆ, ಒಂದು ಪ್ಯಾಟ್ರನ್ ಚೇಂಜ್ ಮಾಡೋದಕ್ಕೆ ಪುನಃ ನಾವು ಗುರುವಿನ ಹತ್ರ ಹೋಗಿ ಹೀಗಾಗ್ತಿದೆ ಅಂದರೆ ಗುರು ಇನ್ನೊಂದು ಬಲವಾದ ಮಂತ್ರವನ್ನು ಕೊಡ್ತಾನೆ. ಯಾಕೆಂದರೆ ಆಗಲೇ ಆಲ್ರೆಡಿ ಗುರುವಿನ ಕನೆಕ್ಷನ್ ಇರೋದ್ರಿಂದ ಗುರು ಇನ್ನೊಂದು ಮಂತ್ರವನ್ನು ಕೊಟ್ಟು ಮತ್ತೆ ಅವನಿಗೆ ರಿವೈವ್ ಮಾಡಿ ರಿಜ್ಯುನೇಟ್ ಮಾಡಿ ಎನರ್ಜಿನ ಇನ್ನೊಂದು ದೀಕ್ಷೆಯನ್ನು ಕೊಡ್ಬೋದು. ಅದು ಗುರು ಮತ್ತು ಶಿಷ್ಯರ ಸಂಪರ್ಕ. ಅದಕ್ಕೆ ಮಂತ್ರ ಅನ್ನೋದು ಬಹಳ ಮನಸ್ಸಿನ ಲೆವೆಲಲ್ಲಿ ಮಾತ್ರ ಅಲ್ಲ, ಹೊರಗಡೆ ವೈಬ್ರೇಷನ್ ಕ್ರಿಯೇಟ್ ಮಾಡೋದಂತೂ ಆಮೇಲೆ. ಅದು ಇಟ್ ಈಸ್ ಎ ಎಕ್ಸ್ಪೀರಿಯನ್ಸ್, ಆಮೇಲೆ ಆಗೋದು. ಮಂತ್ರ ಹೇಳಿದ ತಕ್ಷಣ ಅದ್ರ ಪಾಡ್ಗೆ ಅದು ವೈಬ್ರೇಟ್ ಆಗುತ್ತೆ, ಅದ್ರದ್ದು ರೆಸೊನೆನ್ಸ್ ಇರುತ್ತೆ. ಆದರೆ ಅದು ನಿಮ್ಮ ಒಳಗೆ ಹೋಗಿ ಹೊರಗಡೆ ಬರುತ್ತಲ್ಲ, ಅದ್ರ ಒಂದು ರೆಸೊನೆನ್ಸೇ ಬೇರೆ. ಇವಾಗ ಗಂಟೆ ಬಾರಿಸಿದಾಗ ಗೋಡೆಗೆ ಹೊಡೆದು ಆ ರೆಸೊನೆನ್ಸೇ ಬೇರೆ, ಆ ಫ್ರೀಕ್ವೆನ್ಸಿನೇ ಬೇರೆ. ಅದು ನೀವು ಹೇಳಿದ ಮಂತ್ರ ಅದು ಮೌನಕ್ಕೆ ಹೋಗಿ ಒಳಗಡೆ ರೆವರ್ಬರೇಟ್ ಆಗಿ ಅದು ಜ್ಞಾನವಾಗಿ ಕೆಲಸ ಮಾಡಿ ಅದು ನಿಮ್ಮಿಂದ ಹೊರಗಡೆ ಬರುವಾಗ ಟೋಟಲಿ ಡಿಫ್ರೆಂಟ್ ಡೈಮೆನ್ಷನ್. ಅದು ಅಷ್ಟು ಇಷ್ಟು ಅಲ್ಲ. ಮಂತ್ರ ಅನ್ನೋದು ಇಟ್ ಗೋಸ್ ಫಸ್ಟು ಸ್ಟೆಪ್ ಬೈ ಸ್ಟೆಪ್. ಬಾಡಿನ ಕ್ಲೆನ್ಸ್ ಮಾಡುತ್ತೆ ಮಂತ್ರ, ನೋ ಡೌಟ್. ಆಮೇಲೆ ಹೀಲಿಂಗ್ ಆಗುತ್ತೆ ಬಾಡಿನಲ್ಲಿ, ನೋ ಡೌಟ್. ಮನಸ್ಸನ್ನು ಪ್ಯೂರ್ ಮಾಡುತ್ತೆ, ನೋ ಡೌಟ್. ಕಲ್ಮಶಗಳನ್ನು ತೊಳೆಯುತ್ತೆ. ದೀಸ್ ಆರ್ ಆಲ್ ದಿ ಪ್ರಾಸೆಸ್ನಲ್ಲಿ ಆಗುವಂಥದ್ದೇ ಹೊರತು ನಿಮ್ಮ ಒಂದು ಗುರಿ ಅಲ್ಲ ಇದು. ಇದು ಮಾಡ್ತಾ ಹೋಗ್ತಾ ಇದ್ದರೆ ಹೇಗೆ ರಾಡಿ ಕೊಚ್ಕೊಂಡು ಹೋಗ್ತಾ ಇರುತ್ತೋ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳಿತಾ ಇದ್ದರೆ, ಹಾಗೆ ಮಂತ್ರ ಬ್ಲೀಚಿಂಗ್ ಪೌಡರ್ ಥರ ಒಳಗಡೆ ಹೋಗಿ ಅದು ಕ್ಲೆನ್ಸಿಂಗ್ ಶುರು ಆಗುತ್ತೆ. ಆಮೇಲೆ ಅದು ಬುದ್ಧಿನಲ್ಲಿ ಹೋಗುತ್ತೆ. ಆಮೇಲೆ ಅದನ್ನು ಬುದ್ಧಿನಲ್ಲಿ ಸಮತ್ವವನ್ನು ಉಂಟು ಮಾಡುತ್ತೆ, ಪ್ರಜ್ಞಾ ಜಾಗೃತವಾಗುತ್ತೆ, ಇನ್ನೂ ಡೀಪರ್ ಲೆವೆಲಲ್ಲಿ ಹೋಗುತ್ತೆ. ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ಆಲ್ ಕರ್ಮಾಸ್ ಯಾವ್ಯಾವ್ದು ಇನ್ನೂ ಮೊಳಕೆ ಬಂದಿಲ್ಲ ಅದಕ್ಕೆ ಮುಂಚೆನೇ ಎಲ್ಲ ತೆಗೆದುಹಾಕ್ಬಿಡುತ್ತೆ. ನಿಮಗೆ ಗೊತ್ತೇ ಇಲ್ಲ ಏನು ಕರ್ಮ ಮಾಡಿದ್ದೀರಾ. ಸರ್ವ ಪಾಪ ನಿವಾರಣ, ಸಂಚಿತ ಕರ್ಮ ಫಲ ಕಂಪ್ಲೀಟಾಗಿ ನಾಶ. ಯಾಕೆಂದರೆ ಒಳಗಡೆ ಮಂತ್ರ ಕೆಲಸ ಮಾಡ್ತಿದೆ. ಅದಕ್ಕೆ ಹೇಳ್ತಾರೆ ನಾರಾಯಣ ಮಂತ್ರ ಸಾಕು ಜನ್ಮದ ಪಾಪ ಕಳೆದೋಗುತ್ತೆ ಅಂತ. ಹಾಗೆ ಒಳಗಡೆ ಇರೋದೆಲ್ಲ ಕ್ಲೆನ್ಸ್ ಮಾಡುತ್ತೆ ಮಂತ್ರ. ಇದು ಮಾತ್ರ ಇವತ್ತುವರೆಗೂ ಇದನ್ನು ಅಲ್ಲ ಬೆಳೆದವರೇ ಇಲ್ಲ, ಮಂತ್ರ ಕೆಲಸ ಮಾಡಿಲ್ಲ ಅಂತ ಹೇಳಿದವರೇ ಇಲ್ಲ. ನೀವು ಸರಿಗೆ ಅದನ್ನು ರಿಸೀವ್ ಮಾಡಿಲ್ಲ, ನೀವು ಅದಕ್ಕೆ ಸರಿಯಾದ ಟೈಮ್ ಕೊಟ್ಟಿಲ್ಲ ಅಷ್ಟೇ. ಮಂತ್ರ ಅದ್ಭುತವಾಗಿ ಕೆಲಸ ಮಾಡೋದ್ರಿಂದಲೇ ಇವತ್ತು ಎಲ್ಲ ಉಪನಿಷತ್ತುಗಳು ಇವತ್ತು ಕೂಡ ಅಷ್ಟು ವೈಬ್ರೇಟ್ ಆಗ್ತಿರೋದು, ಥ್ರಾಬಿಂಗ್ ಎನರ್ಜಿ ಇರೋದು ಆ ಪುಸ್ತಕಗಳಲ್ಲೆಲ್ಲ, ವೇದ ಉಪನಿಷತ್ತು ಆ ಗ್ರಂಥಗಳಲ್ಲೆಲ್ಲ. ಅಮ್ಮ, ಈ ಭೂತ ಭವಿಷ್ಯಗಳಿಂದ ಹೊರಬರೋದು ಅಂತಂದ್ರೆ ಏನು? ಭೂತ ಭವಿಷ್ಯತ್ತು, ಅದರಿಂದ ಹೊರಗೆ ಬರೋದು ಅಂದರೆ ನಾವು ವಿ ಆರ್ ಕಾಂಬಿನೇಷನ್ ಆಫ್ ಭೂತ ಭವಿಷ್ಯತ್ತು ವರ್ತಮಾನ ಅಷ್ಟೇ. ಮನುಷ್ಯ, ಸಾಧಾರಣ ಮನುಷ್ಯನ ವಿಚಾರಕ್ಕೆ ಬರೋಣ. ನಿಮ್ಮನ್ನೇ ನೋಡ್ಕೊಳ್ಳಿ, ಯಾವಾಗಲೂ ಯು ಆರ್ ಕಾಂಬಿನೇಷನ್. ಬಾಯಿನಲ್ಲಿ ಎಷ್ಟೇ ಹೇಳ್ಬೋದು, ಪುಸ್ತಕ ಏನೇ ಓದ್ಬೋದು, ಯಾವಾಗಲೂ ಒಬ್ಬರನ್ನ ನೋಡಿದ್ರೆ ನಿಮ್ಗೆ ಹಿಂದಿಂದ ಏನಾದರೂ ಇಟ್ಕೊಂಡೇ ನೋಡ್ತೀರ. ಅಲ್ಲೇ ಯಾವಾಗಲೂ ಭೂತ ಕೆಲಸ ಮಾಡ್ತಾನೆ ಇರುತ್ತೆ. ಇಟ್ ಈಸ್ ಡಾಮಿನೇಟಿಂಗ್ ಎವ್ರಿ ಮೊಮೆಂಟ್ ಆನ್ ದಿ ಪ್ರೆಸೆಂಟ್ ಮೊಮೆಂಟ್. ಯುವರ್ ಪಾಸ್ಟ್ ಈಸ್ ಡಾಮಿನೇಟಿಂಗ್. ಅದರಿಂದ ನಿಮಗೆ ಪ್ರೆಸೆಂಟ್ ಮೊಮೆಂಟ್ ಕ್ಲೂ ಏನೂ ಕಾಣಲ್ಲ. ಪ್ರೆಸೆಂಟ್ ಮೊಮೆಂಟ್ನಲ್ಲಿ ದೇವರು ವಾರ್ನಿಂಗ್ ಕೊಡ್ತಾಯಿದ್ರು ನಿಮಗೆ ಗೊತ್ತಾಗಲ್ಲ.
ದೇವರು ಬಂದು ಬಾಗಿಲು ತಟ್ಟಿದ್ರೂ ನಿಮಗೆ ಕೇಳಿಸಲ್ಲ. ಪ್ರೆಸೆಂಟ್ ಮೊಮೆಂಟ್ ಎಷ್ಟು ಪ್ರೆಷಿಯಸ್ ಆಗಿರುತ್ತೆ, ಅಲ್ಲಿ ಎಲ್ಲ ಸಿದ್ಧವಾಗಿದೆ ನಿಮಗೋಸ್ಕರ. ನಿಮಗೆ ಮುಂದಿನ ದಾರಿಗೆ ಬಾಗಿಲು ಕಾಣ್ತಾ ಇದೆ, ಬಾಗಿಲು ತೆಗೆದೂ ಇದೆ, ಒಂದೊಂದು ಸತಿ ತೆಗೆದಿರುತ್ತೆ, ಬೆಳಕು ಕಾಣ್ತಾ ಇದೆ, ಹೋಗೋಕ್ಕೆ ಎಲ್ಲ ಗೈಡ್ಲೈನೂ ಇದೆ, ನಿನ್ನ ಭವಿಷ್ಯ ಕಾಣುವಷ್ಟು ಚೆನ್ನಾಗಿ ಪ್ರೆಸೆಂಟ್ ಮೊಮೆಂಟಲ್ಲಿ ಇದೆ. ದಟ್ ಈಸ್ ಡೋರ್, ರಿಯಲಿ ಡೋರ್ ಟು ಎಟರ್ನಿಟಿ, ಡೋರ್ ಟು ವಿಸ್ಡಮ್, ಡೋರ್ ಟು ಸೆರೆನಿಟಿ. ಎವ್ರಿಥಿಂಗ್ ಈಸ್ ರೆಡಿ ಇನ್ ದಿ ಪ್ರೆಸೆಂಟ್ ಮೊಮೆಂಟ್, ಬಟ್ ಯು ಆರ್ ನಾಟ್ ರೆಡಿ. ಯಾತಕ್ಕೆ ರೆಡಿ ಇಲ್ಲ ಅಂದರೆ ನಿನ್ನ ಪಾಸ್ಟು ನಿನ್ನನ್ನು ಓವರ್ಟೇಕ್ ಮಾಡಿದರೆ, ಓವರ್ ಪವರ್ ಮಾಡಿಬಿಟ್ಟಿದೆ. ನಿನಗೆ ಕಾಣಿಸ್ತಾ ಇಲ್ಲ, ನೀನು ನೋಡ್ತಾ ಇರೋದೆಲ್ಲ ಪಾಸ್ಟನ್ನು ಇಟ್ಕೊಂಡೇ ಪ್ರೆಸೆಂಟ್ ಮೊಮೆಂಟ್ ನೋಡ್ತಾ ಇರೋದ್ರಿಂದ ಇಲ್ಲದೆ ಇರೋದೇ ಕಾಣೋದು, ಇದ್ದಿದ್ದು ಕಾಣಲ್ಲ. ನೀನು ಅಂದ್ಕೊಂಡಿರೋದು ಹುಡುಕ್ತಾ ಇದೆಯಾ, ಅಥವಾ ನೀನು ಅಂದ್ಕೊಂಡಿದ್ದು ಇದೆ ಅಂದ್ಕೊಂಡಿದೆಯಾ? ಮಿಸ್ಇಂಟರ್ಪ್ರಿಟೇಷನ್, ಮಾಯೆ ಅದು. ಎಷ್ಟೋ ಸತಿ ನಾನು ಇದನ್ನು ಹೇಳಿದ್ದೀನಿ, ನಾನೇ ಅಂದ್ಕೊಳ್ತೀನಿ ಸತ್ತೋಗಿದೆ ಅಲ್ವಾ, ಇದು ಆಗೋಗಿದೆ ಅಲ್ವಾ, ಮುಗಿದೋಗಿದೆ ಅಲ್ವಾ, ನಡೆದೋಗಿದೆ ಅಲ್ವಾ, ಡನ್ ಅಂತ. ಒಂದು ಸತಿ ಡನ್ ಅಂದಾಗ ಬಾಯಿನಲ್ಲಿ ಹೇಳ್ತೀರಾ, ಆದರೆ ಡನ್ ಇಲ್ಲ, ಮತ್ತೆ 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 ಅದು ಬರುತ್ತೆ. ಅಂದರೆ ತಿಳ್ಕೋಬೇಕು ಅದನ್ನು ಎಷ್ಟು ಡೀಪಾಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಒಂದು ಸಮುದ್ರದಲ್ಲಿ ಎಷ್ಟು ಅಲೆಗಳು ಬರುತ್ತೆ, ಸುಮಾರು 60 ನಿಮಿಷದಲ್ಲಿ. ಕೂತಿರ್ತೀರಾ, 1 ಗಂಟೆ ಕೂತ್ಕೊಳ್ಳಿ, ನೋಡಿ ಎಷ್ಟು ಅಲೆಗಳು ಬರುತ್ತೆ. ಎಣ್ಸೋಕ್ಕಾಗತ್ತಾ? ಇಲ್ಲ. 5 ನಿಮಿಷ ಎಣ್ಸೋಕ್ಕಾಗತ್ತಾ ಅಲೆಗಳನ್ನ? ಇಲ್ಲ. ಬರ್ತಾನೆ ಇದೆ. ಸೇಮ್ ಅದೇ ಥರ ನಿಮ್ಮ ಮನಸ್ಸು ಕೂಡ ಅಲೆಗಳು ಬರ್ತಾನೆ ಇದೆ. ಒಂದೊಂದು ಅಲೆ ಅಂತೂ ಅಷ್ಟು ಎತ್ತರ ಹೋಗುತ್ತೆ, ಒಂದು ಅಲೆ ಸಣ್ಣಕ್ಕೆ ಬಂದು ಹೊಟ್ಟೋಗುತ್ತೆ. ಯಾಕೆ? ನೀವು ಯಾವುದನ್ನು ಹಚ್ಕೊಂಡಿಲ್ಲ, ಅದು ಬರುತ್ತೆ ಹೋಗುತ್ತೆ. ಯಾವುದನ್ನು ಹಚ್ಕೊಂಡ್ಬಿಟ್ಟಿದ್ದೀರಾ, ಯಾವುದರಲ್ಲಿ ಕನಸನ್ನು ನೋಡಿದ್ರಿ, ಯಾವುದನ್ನು ನಂಬಿದ್ರಿ, ಯಾವುದಕ್ಕೆ ಎಲ್ಲ ಕೊಟ್ಟಿದ್ರಿ, ನಿಮ್ದೆಲ್ಲ ಭಾವನೆಗಳನ್ನು ಕೊಟ್ಟಿದ್ರಿ, ಎಷ್ಟು ಆಳಕ್ಕೆ ಹೊಟ್ಟೋಗಿದೆ ಅದು ನಿಮ್ಮ ಎಕ್ಸ್ಪೀರಿಯನ್ಸು. ಅಂದರೆ ನಿಮ್ಮ ಕನಸುಗಳೆಲ್ಲ ಅಲ್ಲಿ ಅಷ್ಟಷ್ಟು ಎತ್ತರ ಬರ್ತಾ ಇದೆ. ಅದಕ್ಕೆ ಅದು ಬಂದು ಬೀಳತ್ತೆ. ಇವಾಗ ನೋಡೋಣ ಏನಿದೆ, ಹೆಜ್ಜೆ ಇಡೋಣ ಅನ್ನೋಕ್ಕೆ ಅಷ್ಟೊತ್ತಿಗೆ ಅಲೆ ಬಂದ್ಬಿಡುತ್ತೆ, ಇಮ್ಮಿಡಿಯೇಟಾಗಿ ಕುಗ್ಗೋಗ್ತೀರ. ಇದಕ್ಕೆಲ್ಲ ಏನು ಕಾರಣ? ನಿನ್ನ ಆಸೆಗಳಲ್ಲಿ ಇನ್ನೂ ನೀನು ಅಟ್ಯಾಚ್ಮೆಂಟ್ ಇರೋದ್ರಿಂದ, ನೀನು ನಿನ್ನ ತನನ ಅಲ್ಲಿ ಬಿಟ್ಕೊಟ್ಟಿಲ್ಲ. ಅದನ್ನು ಪೂರ್ತಿ ಬೇರೆ ಸಮೇತ ಕಿತ್ತಕ್ಕಾಗಿಲ್ಲ ನಿನ್ನ ಕೈನಲ್ಲಿ. ಅದಕ್ಕೆ ಹಾಗಾಗ್ತಾ ಇದೆ. ಆದರೆ ಅದು ಭೂತ, ಅದೇ ನಿಜವಾದ ಭೂತ. ಆಗೋಗಿರೋದು, ನಡೆದೋಗಿರೋದು ನೀನು ಒಳಗಡೆ ಎಕ್ಸ್ಪೀರಿಯನ್ಸ್ ಆಗಿ ಸೇರ್ಕೊಂಡ್ಬಿಡುತ್ತೆ. ಆ ಎಕ್ಸ್ಪೀರಿಯನ್ಸು ಈಗ ನಿನಗೆ ಪ್ರೆಸೆಂಟಿಗೆ ಬಂದಿದೆ. ನೀನು ಇವಾಗ ಪಾಸ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಪ್ರೆಸೆಂಟಲ್ಲೇ. ಅಂದಮೇಲೆ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಪಾಸ್ಟ್ ಕಂಟಿನ್ಯೂಯಸ್. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಆಗುತ್ತೆ, ಕಂಟಿನ್ಯೂಯಸ್ ಆಗ್ತಾನೇ ಇದೆ. ಇದರಿಂದ ಏನಾಗ್ತಾ ಇದೆ? ನಿನ್ನ ಫ್ಯೂಚರ್ ಹಾಳಾಗ್ತಾ ಇದೆ, ನಿನ್ನ ಲೈಫ್ ಹಾಳಾಗ್ತಾ ಇದೆ, ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಹಿಂದಿಂದೆಲ್ಲ ಇವಾಗ ಬೀಳ್ತಾ ಇದೆ. ಈಗ ಅನ್ನೋದು ಇದು ಇದ್ದೇ ಇದೆ ಗೋಳು. ಯಾವಾಗ ನೋಡಿದ್ರು ಅದೇ ಗೋಳು, ಅದೇ ಕತೆ, ಅದೇನೆ, ಮತ್ತೆ ಮತ್ತೆ ಅದೇನೆ, ಮತ್ತೆ ಮತ್ತೆ ಅದೇನೆ. ಆಮೇಲೆ ಏನಾಗಿಲ್ಲ, ಏನಾರು ಬದಲಾವಣೆ ಆಯಿತಾ? ಏನೂ ಆಗಿಲ್ಲ, ಅಷ್ಟರಲ್ಲೇ ಇದೆ. ಯಾಕೆ ಹಿಂಗಾಗಿದೆ? ಸ್ಟಾಗ್ನೆಂಟ್. ಯಾಕೆಂದರೆ ಕ್ಲೂ ಕೇಳಿಸ್ತಾ ಇಲ್ಲ, ದಾರಿ ಕಾಣಿಸ್ತಾ ಇಲ್ಲ, ಬೆಳಕು ಕಾಣಿಸ್ತಾ ಇಲ್ಲ, ಎಲ್ಲ ಇದ್ರೂ ಕಾಣಿಸ್ತಾ ಇಲ್ಲ. ಬಿಕಾಸ್ ಆಫ್ ದಿ ಪಾಸ್ಟ್. ಇದು ಹೇಗೆ ಬೇರೆ ಸಮೇತ ಕಿತ್ತು ಹಾಕೋದು ಅಂತ ನಿಮ್ಮ ಪ್ರಶ್ನೆ. ಹೇಗೆ ಹೊರಗೆ ಬರೋದು? ನಾನು ಭವಿಷ್ಯದಿಂದ ಹೊರಗೆ ಬರೋದು ಫಸ್ಟು. ಈ ಭವಿಷ್ಯನೂ ಅಷ್ಟೇ ನಮ್ಮನ್ನು ಯಾವ ರೀತಿ ಕಾಡ್ತಾ ಇದೆ ಅಂದರೆ, ಸೇಮ್ ಅದೇ ಮಾಡಿದ್ದು, ನೆನ್ನೆ ಅದೇ ಮಾಡಿದ್ದು, ಮೊನ್ನೆ ಅದೇ ಮಾಡಿದ್ದು, ಮೊನ್ನೆ ಅದೇ ಮಾಡಿ ನೆನ್ನೆ ಸಿಕ್ಕಾಕೊಂಡಿದ್ದು, ನೆನ್ನೆ ಅದೇ ಮಾಡಿ ಇವತ್ತು ಸಿಕ್ಕಾಕೊಂಡಿದ್ದು, ಇವತ್ತು ಅದೇ ಮಾಡ್ತಿದ್ಯಾ, ನಾಳೆ ಸಿಕ್ಕಾಕೊಂಡಿದ್ಯಾ. ನಾಳೆ ಏನು ನನ್ನ ಜೀವನ? ಭಯ. ಈ ಆಸೆಗಳ ಬೇರು ಎಷ್ಟಿದೆಯೋ ಭಯದ ಬೇರು ಅಷ್ಟೇ ಇದೆ. ಆ ಭಯ ಈಸ್ ಫ್ಯೂಚರ್. ಏನಾಗೋಗುತ್ತೋ ಏನೋ ನನ್ನ ಜೀವನದಲ್ಲಿ, ಏನು ನಡೆದೋಗುತ್ತೋ ಏನೋ, ಹೀಗಿದ್ದರೆ ಹೇಗೆ, ನಾನು ಏನು ಮಾಡಲಿ ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ. ಯಾಕೆಂದರೆ ಪ್ರೆಸೆಂಟ್ ಮೊಮೆಂಟಲ್ಲಿ ಟೈಮೇ ಇಲ್ಲ ಪ್ಲ್ಯಾನ್ ಮಾಡೋಕ್ಕೆ. ಆ ಒಂದು ಅಂಧಕಾರ, ಒಂದು ಭಯ, ಆ ಭಯ ಆವರಿಸ್ಕೊಂಡ್ಬಿಟ್ಟಿದೆ. ಎಷ್ಟು ನಮ್ಮ ಹಿಂದೇನ ಆಸೆ ಆಳ ಇದೆಯೋ ಭಯದ ಆಳವೂ ಅಷ್ಟೇ. ಭಯ ಅನ್ನೋದು ನಿಮ್ಮನ್ನು ಮುತ್ಕೊಂಡ್ಬಿಟ್ಟಿದೆ, ಕಾಡ್ತಾ ಇದೆ. ಪ್ರೆಸೆಂಟ್ ಮೊಮೆಂಟಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ. ಇದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಇದು ಕೂಡ ಅಣುಗೀತೆದು. ರಥನ ನೀರಲ್ಲಿ ನಡ್ಸೋಕ್ಕಾಗಲ್ಲ, ದೋಣಿನ ರೋಡಲ್ಲಿ ನಡ್ಸೋಕ್ಕಾಗಲ್ಲ. ಕೃಷ್ಣ ಭಾಳ ಚೆನ್ನಾಗಿ ಅರ್ಜುನನಿಗೆ ಹೇಳ್ತಾನೆ, ನಮಗೆ ಒಂದು ಕಡೆಗೆ ಹೋಗೋಕ್ಕೆ ಇದು ಬೇಕು, ಇದಾದಮೇಲೆ ಅಲ್ಲಿ ಹೋಗಬೇಕು, ಕಾರಿಂದ ಇಳಿಬೇಕು, ಬೋಟ್ ಹತ್ತಬೇಕು, ಆಮೇಲೆ ಹೋಗಿ ದಡ ತಲುಪಬೇಕು. ದಡ ತಲುಪಿದ ಮೇಲೂ ನಾವು ಬೋಟಲ್ಲೇ ಕೂತಿರ್ತೀನಿ ಅಂದರೆ ನೀವು ಎಲ್ಲಿ ಹೋಗಬೇಕು ಆ ಡೆಸ್ಟಿನೇಷನ್ಗೆ ಹೋಗೋಕ್ಕಾಗಲ್ಲ. ಅಲ್ಲಿಂದ ಸ್ವಲ್ಪ ದೂರ ನಡಿಲೇಬೇಕು.
ಹಾಗೆ ನಮ್ಮ ಜೀವನದಲ್ಲಿ ಪಾಸ್ಟನ್ನು ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಬಿಡೋಕ್ಕಾಗ್ತಾ ಇಲ್ಲ. ವೈ? ನಿಮಗೆ ಆ ಒಂದು ಆತ್ಮಜ್ಞಾನ, ಸ್ಪಿರಿಚುವಲ್ ನಾಲೆಡ್ಜಿದು ಲ್ಯಾಕ್ ಇದೆ. ಇದು ಒಂದೇ ಕಾರಣ, ಇನ್ನೇನು ಇಲ್ಲ. ಅಜ್ಞಾನವೇ ಇದಕ್ಕೆ ಕಾರಣ. ಸ್ಪಿರಿಚುವಲ್ ಲ್ಯಾಕ್, ಸ್ಪಿರಿಚುಯಾಲಿಟಿ ಗೊತ್ತಿಲ್ಲ. ಯು ಆರ್ ನಾಟ್ ಸ್ಪಿರಿಚುವಲ್ ಪರ್ಸನ್. ಯು ಮೇ ಬಿ ಎ ಗುಡ್ ಪರ್ಸನ್, ಯು ಆರ್ ನಾಟ್ spiritual. Only spiritual person is a great person. He knows the greatness of life. He knows the values of life, real value of life, real intensity. ಏನು ಲೈಫ್ ಅಂದರೆ ಏನು, ಲೈಫ್ ಅಂದರೆ ಇದೇ ಕ್ಷಣ ಅಂತ. ಅದು ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿನಲ್ಲಿ ಸ್ಪಿರಿಟ್ ಒಂದೇ ಬೆಲೆ, ಇನ್ಯಾವುದಕ್ಕೂ ಇಲ್ಲ ಬೆಲೆ. ನನ್ನ ಸ್ಪಿರಿಟ್ಗೆ ಬೆಲೆ. ಆ ಇನ್ನರ್, ಆ ಇನ್ಸ್ಪಿರೇಷನ್ ಅನ್ನೋದೇ ಸ್ಪಿರಿಟ್. ಇನ್ಸ್ಪೈರ್ ಸ್ಪಿರಿಟ್ ಅದು ಬರೋದು ಇಲ್ಲಿಂದನೇ ಬರಬೇಕು. ನಿಮಗೇನಾದರೂ ಇವಾಗ ಆಗಬೇಕಾದ್ರೆ, ಎರಡೂ ಬಿಡಬೇಕಾದ್ರೆ ಎರಡು ಕೈಯೂ ಖಾಲಿ ಆಗಬೇಕು. ಇದು ಕೊಡುಕೋಬೇಕು. ಇಲ್ಲಿ ಹಿಡ್ಕೊಂಡಿದ್ದೀರಾ, ಹಿಡ್ಕೊಂಡು ಅದು ಹಿಡ್ಕೊಂಡ್ಬಿಟ್ಟಿದೆ. ಈಗ ಇಲ್ಲಿ ಹಿಡ್ಕೊಂಡಿದ್ದೀರಾ, ಭಯಕ್ಕೆ ಹಿಡ್ಕೊಂಡಿದ್ದೀರಾ, ಬಿಡಕ್ಕೆ ಭಯ, ಆ ಭಯನೇ ನಿಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಈ ಕಡೆ ಆಸೆಗಳು ಇನ್ನೂ ಪೂರ್ತಿ ಆಗಿಲ್ಲ, ಅದನ್ನು ಹಿಡ್ಕೊಂಡಿದ್ದೀರಾ, ಅದು ಬಿಟ್ಟಿಲ್ಲ. ಹೀಗೆರಡೂ ಹಿಡ್ಕೊಂಡಿದ್ರೆ ಏನು ಮಧ್ಯದಲ್ಲಿ ನೀವು ಎರಡು ಟೆನ್ಷನ್ ಮಧ್ಯದಲ್ಲಿ ಟೆನ್ಷನ್ ಆಗಿದ್ದೀರಾ. ಅದ್ರ ಬದಲು ವೆನ್ ಯು ಲೀವ್ ಬೋತ್, ವೆನ್ ಯು ಲೆಟ್ ಗೋ ಪಾಸ್ಟ್, ವೆನ್ ಯು ಲೆಟ್ ಗೋ ಫ್ಯೂಚರ್, ಯು ಆರ್ ಫುಲ್ ಆಫ್ ನೌ. ದಿಸ್ ಈಸ್ ದಿ ಮೊಮೆಂಟ್. ಅದನ್ನೇ ಪಾಠ. ಎ ಟು ಝೆಡ್ ಭಗವದ್ಗೀತಾ ಈಸ್ ಲಿವಿಂಗ್. ಆ ಲಿವಿಂಗ್ ಎಲ್ಲಿದೆ? ಇನ್ ಲಿವಿಂಗ್ ಮೊಮೆಂಟ್, ಎಕ್ಸಿಸ್ಟೆನ್ಷಿಯಲ್ ಮೊಮೆಂಟ್, ಕಾಲ. ಈ ಮೊಮೆಂಟ್, ಈ ಕಾಲ ನಿನಗಿದೆ. ಈಗ ಅವನಿದ್ದಾನೆ ಕೃಷ್ಣ, ಅವನ ಸಂಘ ಮಾತ್ರ ಸಾಧ್ಯ, ಅವನ ಜೊತೆ ಮಾತ್ರ ಸಾಧ್ಯ. ಅವನನ್ನು ನಾವು ಗುರು ಅಂತ ತೊಗೊಂಡ ತಕ್ಷಣ ವೆನ್ ಯು ಕ್ಲೋಸ್ ಯುವರ್ ಐಸ್, ಒಳಗಡೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಮ್ಮಿಡಿಯೇಟಾಗಿ ಎರಡು ಕಡೆನೂ ಬಿಡುಗಡೆ ಆಗುತ್ತೆ. ಯು ಆರ್ ಸೋ ಫ್ರೀ. ಕೈ ಬೀಸ್ಕೊಂಡು ಮುಂದಕ್ಕೆ ಹೋಗ್ಬೋದು, ಕೈ ತುಂಬ ಅನುಭವಿಸ್ಬೋದು, ಜೀವನ ತುಂಬ ಅನುಭವಿಸ್ಬೋದು. ಈ ಜ್ಞಾನ ಆತ್ಮಜ್ಞಾನ. ನಿನ್ನ ಆತ್ಮ ಅವನು, ಪರಮಾತ್ಮ ಅವನೊಬ್ಬನೇ ಇರೋದು, ಇನ್ಯಾರೂ ಇಲ್ಲ. ಅವನು ಗೈಡ್ ಮಾಡ್ತಾನೆ ಅಂತ. ಸ್ವಲ್ಪ ಯಾರು ಅವನ ಕಡೆಗೆ ದಿಕ್ಕನ್ನು ತೋರಿಸ್ತಾರೋ ಅವರಿಗೆ ರೆಸ್ಪೆಕ್ಟ್ ಕೊಡೋದ್ರಿಂದ, ಸ್ವಲ್ಪ ಶ್ರದ್ಧೆ ವಹಿಸೋದ್ರಿಂದ ಆ ಗುರು ಅನ್ನೋದು ನಿಮಗೆ ಬೆಲೆ ಗೊತ್ತಾಗುತ್ತೆ. ಗುರು ಒಬ್ಬನಿಗೇ ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ದಾರಿ ತಪ್ಪಿಸ್ಬೋದೇ ಹೊರತು ಆ ಗುರು ನಿನ್ನ ಕಡೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಅವನ ಕಡೆಗೆ ಹೇಳ್ಕೊಳ್ಳಲ್ಲ. ನಿಜವಾದ ಗುರು. ನನಗೆ ಅದಕ್ಕೆ ಎಲ್ಲರಿಗೂ ಅನ್ಸೋದು, ಎಲ್ಲರೂ ಇಷ್ಟು ಧ್ಯಾನ ಮಾಡೋ ಹಂಗೆ ಆಗೋಗ್ಲಿ ಅಂತ. ದಟ್ ಈಸ್ ವೈ ನನಗೆ ಗೊತ್ತಾಗ್ತಾ ಇದೆ ಅಲ್ವಾ ನನಗೇನು ಬೇಕು ಅಂತ. ನನಗಿವಾಗ ಜಾಸ್ತಿ ಸತ್ಸಂಗ ಮಾಡೋದು ಬೇಕಾಗಿಲ್ಲ. ಬರ್ತಾ ನೋಡ್ತಾ ಇದ್ದೀನಿ ನಾನು. ಈ ಥರ ಹೇಳ್ತಾ ಇರೋದು ಉಳ್ಕೊಂಡ್ರೆ ನಾಳೆ ಯಾವ್ದಾರು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಮರಿ ಮಕ್ಕಳಿಗೋ ಅಂತಾರಲ್ಲ, ನಂದೇ ಅಂತಲ್ಲ, ಮರಿ ಮಕ್ಕಳು ಅಂದರೆ ಕಮಿಂಗ್ ಫ್ಯೂಚರ್ ಅವ್ರಿಗೇನಾದರೂ ಹೆಲ್ಪ್ ಆಗಿ ಕಿವಿ ಮೇಲೆ ಬಿದ್ದು ಜೀವನ ನೆಟ್ಗಾಗಿ ಒಂದು ಸ್ವಲ್ಪ ಸತ್ಯ ಉಳ್ಕೊಂಡ್ರೆ ಉಳಿಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ನಿಜವಾಗ್ಲೂ. ಅದಕ್ಕೆ ಇವಾಗ ನಾನು ಹುಣ್ಣಿಮೆ ನುಡಿ ಸ್ಟಾಪ್ ಮಾಡಿರೋದು, ಎಷ್ಟೊಂದು ಸ್ಟಾಪ್ ಮಾಡಿದ್ದೀನಿ. ಊರಿಗೆ ಹೋಗೋದು ಸ್ಟಾಪ್ ಮಾಡಿದ್ದೀನಿ, ಎಲ್ಲರನ್ನೂ ಜಾಸ್ತಿ ಮೀಟ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಯಾರು ಬರದೇ ಇದ್ರು ಕೇಳಲ್ಲ. ಯಾಕೆಂದರೆ ಇಟ್ ಈಸ್ ಮೈ ಸಾಧನ ಈಸ್ ಗೋಯಿಂಗ್ ರಿಯಲಿ ಗುಡ್ ನಾವು, ಖುಷಿಯಾಗಿ. ಅದಕ್ಕೆ ಹೇಳ್ತಾ ಇದ್ದೀನಿ, ವರ್ಷದಲ್ಲಿ 4 ಸತಿ ಸೈಲೆನ್ಸ್, 21 ಡೇಸ್ ಸೈಲೆನ್ಸ್. ಸಂಡೇ ಮಾತ್ರ ಮಾತಾಡ್ತೀನಿ, ಮಿಕ್ಕಿ ಟೈಮ್ನಲ್ಲೆಲ್ಲ ಅಣುಗೀತಾ ಪೂರ್ತಿ. ಮತ್ತೆ ಇನ್ನೊಂದು ಸತಿ ಭಗವದ್ಗೀತೆ ಮೊದಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದು ತುಂಬ ಪ್ರಿಪೇರ್ ಆಗಿದ್ದೆ ನಾನು ಶಿವಮೊಗ್ಗ ಸತ್ಸಂಗಕ್ಕೆ. ಬಟ್ ಜನ ಜಾಸ್ತಿ, ಬಟ್ ಹೇಳಕ್ಕೆ ಟೈಮು ಆಗಲಿಲ್ಲ. ಆ ಥರ ನಾನು ಅಂದ್ಕೊಂಡಿದ್ದ ಥರ ಬರಲಿಲ್ಲ. ಬಂತು, ಮತ್ತು ಪ್ರಿಲಿಮಿನರಿನೇ ಹೇಳಬೇಕಾಯಿತು. ಆ ಥರ ಕೂತ್ಕೊಂಡು 1 to 1 ಭಗವದ್ಗೀತೆ ಹೇಳೋಕ್ಕಾಗಲಿಲ್ಲ. ಆ ಥರ ಗುಂಪಿನಲ್ಲಿ ಹೇಳೋಕ್ಕಾಗೋದು ಇಲ್ಲ. ಅದೆಲ್ಲ ಒಂಥರ ಗುರುಕುಲದ ಥರ ಒಂದು 5-6 ಜನ ಕೂತ್ಕೊಂಡು ಸಾಧನೆ ಮಾಡುವಂಥದ್ದು. ಅದು ಡಿಸೈಡ್ ಮಾಡಿದ ಮೇಲೆ ನಾವು ಪ್ರತಿ ಹುಣ್ಣಿಮೆ ಟೈಮ್ನಲ್ಲಿ ನನಗೆ ಸೈಲೆನ್ಸ್ ಬರೋದ್ರಿಂದ ದಿಸ್ ಹುಣ್ಣಿಮೆ ಇಸ್ ದ ಲಾಸ್ಟ್ ಹುಣ್ಣಿಮೆ. ನೋ ಹುಣ್ಣಿಮೆ ನುಡಿ ಇನ್ ದ ಫ್ಯೂಚರ್. ಜಸ್ಟ್ ಸಂಡೇಸ್ ಪರ್ಸ್ನಲ್ಲಾಗಿ ಫೋನ್ ಮಾಡಿ 1 to 1 ಕ್ವಶನ್ ಆನ್ಸರ್, ಮಾತು ಕತೆ ಏನಿದ್ರು ಸಾಧನೆಗಳೆಲ್ಲ 1 to 1 ಮೊದಲೇ ನಮ್ಮ ಟೈಮ್ ತೊಗೊಂಡು ಮಾಡಿದ್ರೆ ನಾನು ಮಾತಾಡ್ತೀನಿ. ಅಷ್ಟು ಬಿಟ್ಟು ಸತ್ಸಂಗ ಬಿಟ್ಟಿದ್ದೆಲ್ಲೂ ಯಾವುದೂ ಸಾಧನೆ ಬಗ್ಗೆ ಮಾತಾಡಲ್ಲ ಅಂದ್ಕೊಂಡಿದ್ದೀನಿ. ಬಿಕಾಸ್ ಐ ನೀಡ್ ಲಾಟ್ ಆಫ್ ಎನರ್ಜಿ. ಇನ್ನೂ ತುಂಬ ಕೆಲಸ ಮಾಡೋಕ್ಕೆ ವಯಸ್ಸು ಆಗ್ತಾಯಿದೆ, ಜೊತೆಗೆ ಅದು ಎನರ್ಜಿನೂ ಬೇಕು. ಇನ್ನೂ ಏನೇನೋ ಕಾಣಿಸ್ತಾ ಇದೆ ರಿಸರ್ಚ್ಗೆ ಒಳಗಡೆ. ಅಣುಗೀತಾ ಈಸ್ ರೈಟ್ ನಾವು ನನ್ನ ಮೇಲೆ ಬಿದ್ದಿರೋದು. ನಾಳೆ ಭಗವದ್ಗೀತೆಯೂ ಅಣುಗೀತೆಯಿಂದನೇ ಪ್ರಾರಂಭ ಮಾಡಿ ಅಣುಗೀತೆಯಲ್ಲೇ ಮುಗಿಸ್ತೀನಿ.